ಎಲ್ಲರಿಗೂ ನಮಸ್ಕಾರ. ಈ ರಾಜ್ಯದಲ್ಲಿ ನಕಲಿ ದೇವಮಾನವ ಒಬ್ಬ ಕಟ್ಟಿದಂತಹ ಸುಳ್ಳಿನ ಕೋಟೆ ಈಗ ಕುಸಿದು ಬೀಳ್ತಾ ಇದೆ. ಆನಂತರ ಸಂಪೂರ್ಣವಾಗಿ ನೆಲಸಮ ಆಗ್ತಾ ಇದೆ. ಹೌದು, ಯಾಕಂತ ಹೇಳಿದರೆ ಈ ನಕಲಿ ದೇವಮಾನವ ಸೃಷ್ಟಿಸಿದಂಥ ಸುಳ್ಳುಗಳು ಮೊದಲನೇದಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ನಮ್ಮ ಮನೆಯ ದೇವರು ಅಂತ ಹೇಳಿದ್ದು ಮೊದಲನೆಯ ಸುಳ್ಳಿನ ಅಡಿಪಾಯ. ವಾಸ್ತವದಲ್ಲಿ ಆ ವ್ಯಕ್ತಿಯ ಮನೆಯಲ್ಲಿ ಮಂಜುನಾಥ ಸ್ವಾಮಿಯನ್ನು ಪೂಜೆ ಮಾಡುವುದನೇ ಇಲ್ಲ, ಮಂಜುನಾಥ ಸ್ವಾಮಿಯ ಫೋಟೋನೇ ಇಲ್ಲ. ಇದು ವಾಸ್ತವ. ಸುಳ್ಳಿನ ಅಡಿಪಾಯ ಏನಂತ ಹೇಳಿದರೆ, ಇವನೇ ಮಾತನಾಡುವ ಮಂಜುನಾಥ ಅನ್ನುವುದು ಈ ವ್ಯಕ್ತಿ ಒಬ್ಬ ದೇವಮಾನವ ಅಂತ ಸೃಷ್ಟಿ ಮಾಡಿದ್ದು ಒಂದು ಸುಳ್ಳಿನ ಅಡಿಪಾಯ. ಆ ಅಡಿಪಾಯದ ಮೇಲೆ ಈ ರಾಜ್ಯದ ಗ್ರಾಮಗಳಲ್ಲಿ ಪಿಲ್ಲರ್ಗಳನ್ನು ಸೃಷ್ಟಿ ಮಾಡಿದರು, ಬೀಮ್ಗಳನ್ನು ಸೃಷ್ಟಿ ಮಾಡಿದರು. ಏನಂತ ಹೇಳಿದರೆ, ಅಭಿವೃದ್ಧಿ ಎನ್ನುವಂತಹ ಒಂದು ಬೀಮ್, ಒಂದು ಪಿಲ್ಲರ್ಗಳನ್ನು ಸೃಷ್ಟಿ ಮಾಡಿ ಒಂದು ಸುಳ್ಳಿನ ಕೋಟೆಯನ್ನು ಸೃಷ್ಟಿ ಮಾಡಿದರು ಇಡೀ ರಾಜ್ಯಾದ್ಯಂತ. ಇವರು ಅಭಿವೃದ್ಧಿ ಮಾಡ್ತಾರೆ, ನಾವು ಗ್ರಾಮಾಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿಕೊಂಡು, ಆನಂತರ ಅದರ ಮೇಲೆ ಏನು ನಾವು ಕೆರೆ ಅಭಿವೃದ್ಧಿ ಮಾಡ್ತೀವಿ, ನಾವು ಸ್ಕಾಲರ್ಶಿಪ್ ಕೊಡ್ತೀವಿ ಅನ್ನೋದು ಅದರ ಹಂದರವನ್ನು ಹಾಕಿದರು, ಛಾವಣಿ ಹಾಕಿದರು, ಛತ್ ಹಾಕಿದರು ಅದರ ಮೇಲೆ. ಆನಂತರ ಅನೇಕ ಈ ಇಂಟೀರಿಯರ್ ಡೆಕೋರೇಷನ್ ಮತ್ತು ಚಿತ್ತಾರ ಅಲಂಕಾರ ಬಿಡಿಸೋದಕ್ಕೆ ಅನೇಕ ಪ್ರಶಸ್ತಿಗಳನ್ನು ಇವರು ಆ ಪ್ರಶಸ್ತಿ ಈ ಪ್ರಶಸ್ತಿ ಅವುಗಳೆಲ್ಲ ಇಂಟೀರಿಯರ್ ಡೆಕೋರೇಷನ್ ಹಾಕಿ ಸುಳ್ಳಿನ ಕೋಟೆಯನ್ನು ಸೃಷ್ಟಿ ಮಾಡಿದ್ರಲ್ಲ, ಆ ಸುಳ್ಳಿನ ಕೋಟೆ ಇವತ್ತು ಸಂಪೂರ್ಣವಾಗಿ ನೆಲಸಮ ಆಗ್ತಾ ಇದೆ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಕಳೆದ ಒಂದು 2 ದಿನದಿಂದ ನಾವು ಕೆಲವು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಅಲ್ಲಿ ಏನು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ವಿ. ಅಷ್ಟೇ ಅಲ್ಲ, ಬರೀ ಪತ್ರಿಕಾಗೋಷ್ಠಿ ಅಷ್ಟೇ ಅಲ್ಲ, ಗ್ರಾಮಗಳಿಗೂ ಕೂಡ ನಾವು ವಿಸಿಟ್ ಮಾಡಿದ್ವಿ. ಗ್ರಾಮಸ್ಥರ ಆಗ್ರಹದ ಮೇರೆ ನಾವು ಅಲ್ಲಿ ಹೋಗೋದಕ್ಕೆ ಮುಖ್ಯ ಕಾರಣನೇ ಅಲ್ಲಿರ್ತಕ್ಕಂತಹ ನೊಂದಂತಹ ಗ್ರಾಮಸ್ಥರು, ಸರ್ ನೀವು ಬರಲೇಬೇಕು, ನಿಮ್ಮಿಂದ ಇವತ್ತು ಊರು ಗ್ರಾಮ ಶಾಂತಿಯಾಗಿದೆ, ಕಿರುಕುಳ ತಪ್ಪು ಹೋಯಿತು. ಇದನ್ನು ಒಬ್ಬರು ಇಬ್ಬರು ಅಲ್ಲ, ಸಾವಿರಾರು ಜನ ಮೆಸೇಜ್ಗಳ ಮುಖಾಂತರ, ವಿಡಿಯೋ ಕಾಲ್ ಮಾಡಿ, ವಾಟ್ಸಪ್ ಮೆಸೇಜ್ ಹಾಕಿ ನಮಗೆ ಹೇಳಿದರು. ಈಗಲೂ ಕೂಡ ನಿರಂತರವಾಗಿ ಹೇಳ್ತಾ ಇದ್ದಾರೆ. ಅದರ ಸಲುವಾಗಿ ಈ ಸುಗ್ರೀವಾಜ್ಞೆ ಜಾರಿಯಾದ ನಂತರ ಅದರಲ್ಲಿರುವಂತಹ ಅಂಶಗಳನ್ನು ಜನಸಾಮಾನ್ಯರಿಗೆ ಸರಳ ಭಾಷೆಯಲ್ಲಿ ವಿವರಣೆಗೋಸ್ಕರ ನಾವು ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಮತ್ತು ಗ್ರಾಮಗಳಿಗೂ ಕೂಡ ವಿಸಿಟ್ ಮಾಡ್ತಾ ಇದ್ದೇವೆ. ಈ ಮೊನ್ನೆ ಅದರ ಸಲುವಾಗಿಯೇ ಹೋಗಿದ್ವಿ. ಈ ಮುಂದೂ ಕೂಡ ನಾವು ಪ್ರತಿ ಗ್ರಾಮಗಳಿಗೆ, ಅನೇಕ ಗ್ರಾಮಗಳಿಗೆ ನಾವು ವಿಸಿಟ್ ಮಾಡ್ತಾ ಇದ್ದೀವಿ ಜಿಲ್ಲಾ ಮಟ್ಟದಲ್ಲಿ. ಮತ್ತು ಅಲ್ಲಿ 1 ಅಥವಾ 2 ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಹೋಗ್ತಾ ಇದ್ದೀವಿ. ಆದರೆ ಇವರು ಎಷ್ಟೊಂದು ಹತಾಶರಾಗಿಬಿಟ್ಟಿದ್ದಾರೆ. ಈ ಸುಳ್ಳಿನ ಕೋಟೆ ಕಟ್ಟಿದಂತಹ ನಕಲಿ ದೇವಮಾನವ ಎಷ್ಟೊಂದು ಹತಾಶರಾಗಿಬಿಟ್ಟಿದ್ದಾರೆ ಅಂತ ಹೇಳಿದರೆ, ಒಂದು ಪ್ರೊಪಗಂಡಾ ಸೃಷ್ಟಿ ಮಾಡಕ್ಕೆ ನೋಡಿದರು. ಇದನ್ನು ಬಹಳ ದಿನಗಳಿಂದ ಮಾಡ್ತಾನೆ ಬಂದಿದ್ದಾರೆ ನಮ್ಮ ಮೇಲೆ. ಏನು ಅಂತ ಹೇಳಿದರೆ, ಏನೇನು ನಡೀತು ಅಂತ ಫಸ್ಟ್ ನಾನು ಬ್ರೀಫಾಗಿ ಹೇಳ್ತೇನೆ. ನಿನ್ನಿಲ್ದ ಮೊನ್ನೆ 13ನೇ ತಾರೀಕಿಗೆ ಹೋದಾಗ ಗುರುವಾರ ಬೆಳಗ್ಗೆ ದಾವಣಗೆರೆಯಲ್ಲಿ ಪ್ರೆಸ್ ಮೀಟ್ ಇತ್ತು. ಆ ಪ್ರೆಸ್ ಮೀಟ್ ಇದ್ದಾಗ ತುಂಬ ಒಳ್ಳೆ ಪ್ರಶ್ನೋತ್ತರ ಎಲ್ಲವೂ ಕೂಡ ಪ್ರಾರಂಭ ಆಯಿತು. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು. ಪತ್ರಕರ್ತರಿಗೂ ಕೂಡ ಬಹಳ ಖುಷಿಯಾಯಿತು. ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿದರೆ ದಾವಣಗೆರೆಯಲ್ಲಿ ಸಮರ್ಪಕವಾಗಿ ನಾವು ಉತ್ತರವನ್ನು ಕೂಡ ಕೊಟ್ಟಿದ್ದೇವೆ. ಒಂದು ರೀತಿಯಾದಂಥ ಒಂದು ಹೆಲ್ದಿ ಚರ್ಚೆ ಆಯಿತು. ಅದಾದ ನಂತರ ದಾವಣಗೆರೆಯಲ್ಲಿ ಅಲ್ಲಿರತಕ್ಕಂತಹ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಚಿತ್ರದುರ್ಗದಿಂದನೂ ಕೂಡ ಮಹಿಳಾ ಪ್ರತಿನಿಧಿಯಾಗಿ, ಅಂದರೆ ಅನೇಕ ದಿನಗಳಿಂದ ಈ ಹೋರಾಟವನ್ನು ಗಮನಿಸ್ತಾ ಇರುವಂತಹ ರಮಾ ನಾಗರಾಜ್ ಅಂತ ವೆರಿ ಸೀನಿಯರ್ ಮೋಸ್ಟ್ ಮತ್ತು ಇದ್ರ ಬಗ್ಗೆ ಸಮಾಜದ ಬಗ್ಗೆ ಕಳಕಳಿ ಇರುವಂಥವರು ಎಲ್ಲರೂ ಕೂಡ ಬಂದಿದ್ದರು. ಜಿಲ್ಲಾಧಿಕಾರಿಗಳು ಬಹಳ ಚೆನ್ನಾಗಿ ಸ್ಪಂದಿಸಿದರು. ಮತ್ತು ಅಲ್ಲಿ ಏನಂತ ಹೇಳಿದರೆ, ಕಾಕತಾಳಿ ಅನ್ನೋ ಹಾಗೆ ರೈತ ಸಂಘದ ಮುಖಂಡರು ಕೂಡ ಬಂದಿದ್ರು. ಅಲ್ಲಿ ಕರ್ನಾಟಕ ರಾಜ್ಯ ಸಂಘದ ಒಬ್ಬ ಹಿರಿಯ ಕಾರ್ಯದರ್ಶಿಗಳು, ಅವರು ಕೂಡ ಜನರ ಬಗ್ಗೆ, ರೈತರ ಬಗ್ಗೆ ಕಾಳಜಿ ಇರತಕ್ಕಂಥ ಒಂದು ಇಡೀ ಟೀಮ್ ಬಂದಿತ್ತು.
ನಾವು ಗಮನಿಸಿದ್ದು, ನಾವು ಜಿಲ್ಲಾಧಿಕಾರಿಗಳಿಗೆ ಇಲ್ಲಿ ಆಗ್ತಾ ಇರುವಂತಹ ಜನರ ಮೇಲೆ, ಜನರನ್ನ ಯಾವ ರೀತಿ ಇವರು ಮೋಸ ಮಾಡ್ತಾ ಇದ್ದಾರೆ, ಮೈಕ್ರೋ ಫೈನಾನ್ಸ್ ಅಂತ ಹೆಸರಿಟ್ಕೊಂಡು, ನಾವು ಗ್ರಾಮಾಭಿವೃದ್ಧಿ ಮಾಡ್ತೀವಿ ಅಂತ ಹೆಸರಿಟ್ಕೊಂಡು ಇವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳೋ ಹೊತ್ತಿಗೆ ಅವರು ಕೂಡ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಬಂದರು ಜಿಲ್ಲಾಧಿಕಾರಿಗಳಿಗೆ. ಹೌದು, ಈ ಧರ್ಮಸ್ಥಳದಿಂದ ನಾವು ಬಹಳ ಶೋಷಣೆ ಆಗಿದೆ ಅಂತ ಹೇಳ್ಕೊಂಡು ತುಂಬ ಒಳ್ಳೆ ಒಂದು 6 ತಿಂಗಳ 1 ವರ್ಷದ ಹಿಂದೆ ಅವ್ರ ಹೆಸರು ತಗೊಳ್ಳೋದಕ್ಕೆ ಎಲ್ಲರೂ ಕೂಡ ಭಯ, ಅಂದರೆ ಅಯ್ಯೋ ಇನ್ನೇನಾಗ್ಬಿಡ್ತದೋ ಅಂತೇಳಿ. ಆದರೆ ಈಗ ಪ್ರತಿಯೊಬ್ಬರ ಬಾಯಲ್ಲಿ ಕೂಡ ಬಂದಿದೆ, ಅನೇಕ ಬೆಳವಣಿಗೆಗಳು ಆಯಿತು. ಅದಾದ ನಂತರ ಅಲ್ಲಿ ಕೆ ಕೋಡಿಹಳ್ಳಿ ಅಂಥೇಳಿ ವಿಜಯನಗರ ಜಿಲ್ಲೆ ಒಂದು ಗ್ರಾಮ, ದಾವಣಗೆರೆಯಿಂದ ಒಂದು 70 ಕಿಲೋಮೀಟರ್ ದೂರ, ಅದು ವಿಜಯನಗರ ಜಿಲ್ಲೆಗೆ ಬರ್ತದೆ. ಅವರು ನಿರಂತರವಾಗಿ ನಮಗೆ ಕರೆ ಮಾಡ್ತಾ ಇದ್ರು. ಆದರೆ ಆ್ಯಕ್ಚುಲಿ ನಮಗೆ ಅಲ್ಲಿ ಹೋಗುವಂಥ ಇದನ್ನಿದ್ದಿದ್ದಿಲ್ಲ, ಶೆಡ್ಯೂಲ್ ಇದ್ದಿದ್ದಿಲ್ಲ. ಆದರೂ ಕೂಡ ಸರ್ ನೀವು ಬರಲೇಬೇಕು ಅಂತ ನಮ್ಮ ಅಲ್ಲಿರ್ತಕ್ಕಂತಹ ಏನು ನಮ್ಮ ವಾಲಂಟಿಯರ್ಸ್ ಇದ್ದಾರೆ ಅವ್ರಿಗೆ ಭಾಳ ಒತ್ತಡ ಹಾಕ್ತಾಯಿದ್ರು. ಗಿರೀಶ್ ಮಟ್ಟಣ್ಣ ಅವ್ರು ಬಂದಿದ್ದಾರೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರು ಬಂದಿದ್ದಾರೆ, ನಾವು ನೋಡಬೇಕು, ಮಾತಾಡಬೇಕು ಅಂತೇಳಿ ಸುತ್ತಮುತ್ತಲಿಂತರೂ ಅನೇಕ ಜನ ನೊಂದಂಥವ್ರು, ಅವರ ಏನು ಸೊಲ್ಯೂಷನ್ ಪರಿಹಾರ ಸಿಕ್ಕಿದೆ ಅವರು ಕೂಡ ಬಂದಿದ್ದರಲ್ಲಿ. ಅಲ್ಲಿ ಹೋದಾಗ ಇವರು ಒಂದು ಏನು ಸೀನ್ ಕ್ರಿಯೇಟ್ ಮಾಡಿ, ನಮ್ಗೆ ಗೊತ್ತಿತ್ತು ಇವರು ಇದೇ ರೀತಿ ಮಾಡ್ತಾರೆ ಅಂತ ಗೊತ್ತಿತ್ತು. ನೀವು ಕೂಡ ನೋಡಿರ್ಬೋದು ಆ ವಿಡಿಯೋನ. ಗ್ರಾಮಸ್ಥರು ಪ್ರಶ್ನೆ ಮಾಡಿದರು, ಇವರು ಓಡಿ ಹೋದರು ಅಂತ ಏನೇನೋ ಹಾಕಿದರು. ಆ ಥರ ಯಾನು ಕೂಡ ನಡೆದಿಲ್ಲ. ಅಲ್ಲಿ ಹೋದಾಗ ಒಂದಿಷ್ಟು 10ರಿಂದ 12 ಜನ ಮಹಿಳೆಯರು, ನಾನು ಕಾರು ಅಲ್ಲಿ ದೇವಸ್ಥಾನದ ಮುಂದೆ ಕಾರನ್ನು ನಿಲ್ಲಿಸಿದ ತಕ್ಷಣ ಬಂದರು. ಅವರು ಭಾಷೆ ನೋಡಿನೇ ಗೊತ್ತಾಯಿತು ಅವರು ಸ್ಥಳೀಯ ಹೆಣ್ಮಕ್ಳು ಅಲ್ಲ ಅಂಥೇಳಿ. ಆನಂತರ ಇನ್ನೊಂದಿಷ್ಟು ಜನ ಸೇರ್ಕೊಂಡ್ರಲ್ಲಿ 3-4 ಜನ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಯೂಶ್ವಲಿ ಇವರು ಅದೇ ಮಾಡ್ತಾರೆ, ಹೆಣ್ಮಕ್ಳನ್ನ ಮುಂದೆ ಬಿಡ್ತಾರೆ, 1-4 ಜನ ವಿಡಿಯೋ ಮಾಡೋಕ್ಕೆ ಇರ್ತಾರೆ. ಆವಾಗ ನೀವು ಸಾಲ ಕಟ್ತೀರಾ, ನೀವು ಸಾಲ ಕೊಡ್ತೀರಾ ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡಿದರೆ ಅವಾಗ ಗೊತ್ತಾಯಿತು ಇವರು ಸ್ಥಳೀಯ ಗ್ರಾಮಸ್ಥರು ಯಾರೂ ಅಲ್ಲ ಅಂಥೇಳಿ. ಆನಂತರ ಆ ಗ್ರಾಮದ 2 ಹಿರಿಯರು ಮಾತಾಡೋಕ್ಕೆ ಪ್ರಾರಂಭ ಮಾಡಿದರು. ಇಲ್ಲ, ಇಲ್ಲಿ ನಮ್ಮನ್ನು ಯಾರು ಕುತ್ತಿಗೆ ಹೆಚ್ಚಿಗಿಲ್ಲ, ಅಂದರೆ ಇಲ್ಲಿ ಯಾರೂ ಸತ್ತು ಹೋಗಿಲ್ಲ, ಏನು ತೊಂದರೆ ಆಗಿಲ್ಲ ಅಂಥೇಳಿ ಅವರು ಮಾತಾಡೋಕ್ಕೆ ಪ್ರಾರಂಭ ಮಾಡಿದರು. ಬರ್ತಾ ಬರ್ತಾ ಎಲ್ಲಿಗೆ ಹೋಯಿತು ಅಂತ ಹೇಳಿದರೆ, ಅಲ್ಲಿರ್ತಕ್ಕಂತಹ ಮಹಿಳೆ ಒಬ್ಬರು ಮತ್ತು 2 ನೋಡಿ ಇವರು ನಿಮಗೆ ಸಾಲ ಕೊಡ್ತಾರಂತೆ, ಇವ್ರಿಗೆ ಸಾಲ ಕೇಳಿ ಅಂತ ಪ್ರಚೋದನೆ ಮಾಡಕ್ಕೆ ನೋಡಿದರು. ಅವಾಗ ನಾನು ಕೇಳಿದೆ, ನೀವು ಪ್ರಚೋದನೆ ಮಾಡ್ತಾ ಇದ್ದೀರಾ ನೀವು ಇಲ್ಲಿ ಅಂಥೇಳಿ. ಆನಂತರ ಈ ಗ್ರಾಮದವರು ಕರೆದಿದ್ದಕ್ಕೆ ನಾನು ಬಂದಿದ್ದೀನಿ ಅಂಥೇಳಿ. ಹಾಗಿದ್ರೆ ಯಾರು ಕರೆದಿದ್ದಾರೆ ಅಂಥೇಳಿ ಪ್ರಶ್ನೆ ಬಂತು. ಅಲ್ಲಿರ್ತಕ್ಕಂಥ ಒಂದು 3-4 ಜನ ಬಂದ್ರಲ್ಲಿ. ಬಂದು ಹೌದು ನನಗೆ ತೊಂದರೆ ಆಗಿತ್ತು, ನಾನು ಹೊಲ ಮಾರಿ ಕಟ್ಟಿದ್ದೀನಿ ಅಂತ ಎಲ್ಲ ಕೂಡ ಹೇಳಿದರು ಅವರು. ಅವರ ಮಾತನ್ನು ಕೇಳಿಸ್ಕೊಳ್ಳೋಕೆ ಇವರು ಯಾರೂ ಕೂಡ ತಯಾರಿಲ್ಲ. ಇವ್ರದ್ದು ಅಜೆಂಡಾ ಒಂದೇ, ಜೋರಾಗಿ ನಮ್ಮ ಮೇಲೆ ಹೆಣ್ಮಕ್ಳ ಕಡೆಯಿಂದ ಮಾತಾಡಿಸಿ ಏನೋ ಒಂದು ಗೊಂದಲ ಆಯಿತು, ಇವರು ವಾಪಸ್ ಓಡಿ ಹೋಗಿಬಿಟ್ರು, ಹೆದರ್ಕೊಂಡು ಬಿಟ್ರು ಅಂಥೇಳಿ ಪಿಕ್ಚರೈಸೇಷನ್ ಒಂದು ವಿಡಿಯೋ ಮಾಡಿ ತೋರಿಸುವಂಥ ಒಂದು ಪ್ರಯತ್ನ ನಡೀತು. ಕೊನೆಗೆ ಎಲ್ಲಿವರೆಗೆ ಬಂತಂತ ಹೇಳಿದರೆ, ಅಲ್ಲಿರ್ತಕ್ಕಂತಹ ಗ್ರಾಮದ ಹಿರಿಯರು, ಪಂಪಣ್ಣ ಅಂತ, ಮತ್ತು ಅವರು ಸೀನಿಯರ್ ಅಲ್ಲಿ ಪಂಚಾಯತಿ ಉಪಾಧ್ಯಕ್ಷರು ಅಂತಲೂ ಕೂಡ ಅವರು ಪರಿಚಯ ಮಾಡಿಕೊಂಡ್ರು. ಅವರು ಮತ್ತು ಅಲ್ಲಿ ಗ್ರಾಮದವರು, ಸರ್ ದಯವಿಟ್ಟು ನೀವು ಬಂದಿದ್ದು ಒಳ್ಳೆಯದಾಯಿತು, ಈ ಗ್ರಾಮದ ಗೌರವ ನಮಗೆ ಹೆಚ್ಚಿದಂಗಾಯಿತು ಅಂಥೇಳಿ ದೇವಸ್ಥಾನಕ್ಕೆ, ದುರ್ಗಾದೇವಿಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಗ್ರಾಮದ ಪರಿಚಯ ಮಾಡಿಕೊಂಡು, ದಯವಿಟ್ಟು ನಮ್ಮ ಮನೆಗೆ ಬನ್ನಿ, ಚಹಾ ಕುಡಿದು ಹೋಗಿರಂತೆ ಅಂತ ಹೇಳಿ. ಇಲ್ಲ ನಮ್ಗೆ ಲೇಟ್ ಆಗ್ತದೆ, ಮುಂದಿನ ಊರಿಗೆ ಹೋಗ್ಬೇಕಂತ ಹೇಳಿದರೆ ಸ್ವತಃ ಅವರೇ ನೀರನ್ನು ತರಿಸಿ ಕೊಟ್ಟರು. ಇದು ಪ್ರತಿ ಗ್ರಾಮದಲ್ಲಿ ಇರುವಂಥ ಸಂಪ್ರದಾಯ. ಯಾವುದೇ ಗ್ರಾಮಕ್ಕೆ ಹೋಗ್ರಿ, ಅವಮಾನ ಮಾಡಿ ಕಳಿಸಲ್ಲ ಗ್ರಾಮಸ್ಥರು ಯಾವತ್ತಿಗೂ. ಆದರೆ ಇವ್ರು ಏನು ಮಾಡ್ತಾ ಇದ್ರಲ್ಲಿ, ನಮಗೆ ಮತ್ತೆ ಗ್ರಾಮಸ್ಥರಿಗೆ ಏನೋ ಒಂದು ಅಗೇನ್ಸ್ಟ್, ಏನೋ ಒಂದು ಜಗಳ ಆಗ್ತಾ ಇದೆ, ವೈಮನಸ್ಸಿದೆ, ಅಗೇನ್ಸ್ಟ್ ಗ್ರಾಮದ ವಿರುದ್ಧ ಅಂಥೇಳಿ ಆ ಒಂದು ಇದನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಕೊನೆಗೆ ಆ ಗ್ರಾಮದ ಹಿರಿಯರೇ ಬೈದ್ರು ಇವರಿಗೆ, ನಾವು ಮಾತಾಡ್ತಾ ಇದ್ದೀವಿ, ಊರಿನ ಹಿರಿಯರು ನೀವು ಮಾತಾಡಬೇಡಿ ಅಂತೇಳಿ ಆ ಹೆಣ್ಮಕ್ಳಿಗೆ ಅಲ್ಲಿ ಏನು ರೌಡಿಸಮ್ ಮಾಡಕ್ಕೆ ಬಂದಂಥ ಒಂದು ವಿಡಿಯೋ ಮಾಡ್ತಾ ಇರುತ್ತದಲ್ಲ, ಒಬ್ಬನಿದ್ದ ವಿಡಿಯೋ ಮಾಡ್ತಾ, ಅವನು ಈ ಏನು ಬಡ್ಡಿ ಪೂಜ್ಯರ ಜೊತೆಗೇ ಇರತಕ್ಕಂಥವನು, ಅವನು ಅಲ್ಲೇ ಬಂದಿದ್ದ, ಅವನೇ ವಿಡಿಯೋ ಮಾಡ್ತಾ ಇದ್ದ. ಬೈದು ಕಳಿಸಿದ್ದಾರೆ. ಅದೆಲ್ಲವೂ ಕೂಡ ಅವರು ವಿಡಿಯೋ ಮಾಡ್ಕೊಂಡಿದ್ದಾರೆ, ಆದರೆ ಅದನ್ನ ಹಾಕ್ತಾ ಇಲ್ಲ. ಸಂಚಾರಿ ಸ್ಟುಡಿಯೋದವರು ನಮ್ಮ ಸಂತೋಷ್ ಅವರು ನಿನ್ನೆ ಮತ್ತು ಮೊನ್ನೆದಂತರೂ ಸಂಪೂರ್ಣವಾಗಿ ಹಾಕಿದ್ದಾರೆ, ಏನೂ ಎಡಿಟ್ ಮಾಡಿಲ್ಲ.
ನಾವು ನಮ್ಮ ಪ್ರಯತ್ನ ಏನಂತ ಹೇಳಿದ್ರೆ, ಏನು ವಾಸ್ತವ ಇದೆ ಅದನ್ನು ಪೂರ್ತಿಯಾಗಿ ನಾವು ಹಾಕ್ತಾ ಇದೀವಿ. ಏನು ನಡೀತಾ ಇದೆ ಸಂಪೂರ್ಣವಾಗಿ ಹಾಕ್ತಾ ಇದೀವಿ. ಕೆಲವೊಂದಿಷ್ಟು ಗ್ರಾಮಸ್ಥರಲ್ಲಿ ಗೊಂದಲ ಇತ್ತು, ಖಂಡಿತ ಅವ್ರು ಕೇಳ್ತಾರೆ, ನಮಗೆ ಬೇಕಾಗಿರೋದು ಅದೇ, ಒಂದು ಹೆಲ್ದಿ ಚರ್ಚೆ ಆಗಲಿ ಅಂತ ಹೇಳಿ. ಆದರೆ ಆ ಡೌಟ್ ಇರುವಂತಹ ಗ್ರಾಮಸ್ಥರಿಗೆ ಇವರು ಮಾತಾಡೋಕೆ ಬಿಡ್ತಾ ಇಲ್ಲ. ನಿಜವಾಗ್ಲಿ ಒಂದಿಬ್ರು ಜನ ಬಂದಿದ್ರು, ಏನೋ ಸಂಶಯ ಕೇಳಬೇಕಂತ ಹೇಳಿ ಮಾಡ್ತಾ ಇದ್ರು, ಅವ್ರಿಗೆ ಮಾತಾಡೋಕೆ ಬಿಡ್ತಾ ಇಲ್ಲ. ಆಮೇಲೆ ಬಹಳ ಆತ್ಮೀಯತೆ ಅಂತ ನಮಗೆ ಬೀಳ್ಕೊಟ್ರು ಅವರು. ನೀವು ನೋಡಿ, ಯಾವುದೇ ಅದು ಉತ್ತರ ಕರ್ನಾಟಕದ ಇರ್ಬೋದು ಅಥವಾ ನಮ್ಮ ಮೈಸೂರು, ಇಡೀ ಕರ್ನಾಟಕ ಇರಲಿ, ಹೊರಗೆ ನಿಂತರ ಬಂದರೆ ಅವರಿಗೆ ಒಂದು ಮರ್ಯಾದೆ ಕೊಟ್ಟು ಕಳಿಸ್ತಾರೆ. ಅವಮಾನ ಮಾಡೋದಕ್ಕೆ ಯಾರು ಅಲ್ಲಿ ಸಿದ್ಧರಿರೋದಿಲ್ಲ. ಆದರೆ ಇವರು ಏನು ಮಾಡ್ತಾ ಇದ್ದಾರೆ ನೋಡಿ, ಕಳೆದ 30 ವರ್ಷದಿಂದ ಇವರು ಪ್ರತಿ ಗ್ರಾಮದಲ್ಲಿರುವಂತಹ ಒಂದು ಓಣಿಗೆ ಇನ್ನೊಂದು ಓಣಿಗೆ ಜಗಳ ಹಚ್ಚಿಟ್ಟವರು. ಇವರು ಒಂದು ಜಾತಿಯಿಂದ ಇನ್ನೊಂದು ಜಾತಿಗೆ ಜಗಳ ವೈಮನಸ್ಸು ತಂಬಂದಿಟ್ಟವರು. ಅಕ್ಕಪಕ್ಕದ ಮನೆಗೆ ಜಗಳ ತಂದು ಹಚ್ಚಿದ್ರು. ಆನಂತರ ಒಂದೇ ಮನೆಯಲ್ಲಿನೇ ಜಗಳ ತಂದರು, ಅಣ್ಣ ತಮ್ಮರ ನಡುವೆ, ಗಂಡ ಹೆಂಡತಿ ನಡುವೆ ಡಿವೋರ್ಸ್ ಕೂಡ ಮಾಡಿಸಿದ್ದಾರೆ ಇವರು. ಆದರೆ ಇವ್ರು ಏನು ಬಯಸ್ತಾ ಇದ್ದಾರೆ, ನಾವು ಗ್ರಾಮಸ್ಥರಿಗೆ ಬೈದು ಬಿಡಬೇಕು, ಏನೋ ಒಂದು ನಾವು ಕೂಡ ಸಮಚಿತ್ತದಿಂದನೇ ಕೆಲಸ ಮಾಡ್ತಾ ಇದ್ದೀವಿ. ಗ್ರಾಮದಲ್ಲಿ ಜಗಳ ಮಾಡಲಿ ಅಂತ ನಾವು ಹೋಗ್ತಾ ಇಲ್ಲ, ನಾವು ಕೈಯಲ್ಲಿ ಸೂಜಿ ದಾರ ಪೋಣಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವ್ರು ಹಾಗೆ ಕತ್ತರಿ ಹಿಡ್ಕೊಂಡು ಹೋಗಿಲ್ಲ. ನಾವು ಸೂಜಿ ಮತ್ತು ದಾರ ಪೋಣಿಸಿದ ಮೇಲೆ ಅದರ ಕೆಲಸ ಏನು, ಎಲ್ಲೆಲ್ಲಿ ಹರಿದು ಹೋಗಿದೆ, ಗ್ರಾಮದ ಚಿತ್ರಣ, ಗ್ರಾಮದ ಸಾಮಾಜಿಕ ಜೀವನ ಹರಿದು ಹೋಗಿದೆ, ಅದನ್ನು ಜೋಡಿಸೋದಕ್ಕೆ ನಾವು ಹೊರಟಂಥವರು ಸೌಜನ್ಯ ಹೋರಾಟಗಾರರು. ಇವರು ಇಷ್ಟು ವರ್ಷ ಕತ್ತರಿ ತಗೊಂಡು ಎಲ್ಲವನ್ನೂ, ಇಡೀ ಗ್ರಾಮದ ಒಂದು ಬಾಂಧವ್ಯ, ಸಾಮಾಜಿಕ ಜೀವನವನ್ನೇ ಕತ್ತರಿಸಿ ಹಾಕಿದ್ದಾರೆ, ಭಾವೈಕ್ಯತೆಯನ್ನೇ ಕತ್ತರಿಸಿ ಹಾಕಿದ್ದಾರೆ. ನಾವು ಸೂಜಿ ಮತ್ತು ದಾರ ತಗೊಂಡು ಹೋಗ್ತಾ ಇರೋರು, ಕತ್ತರಿ ತಗೊಂಡು ಹೋಗ್ತಾ ಇರೋರಲ್ಲ. ಅವಮಾನ ಆಯ್ತು ಅವ್ರಿಗೆ. ಜೋರಾಗಿನೇ ಹೇಳಿದರು, ನೀವು ಇಲ್ಲಿ ಮಾತಾಡಬೇಡಿ, ಇಲ್ಲಿ ಅವರು ಬಂದಿದ್ದಾರೆ, ನಾವು ಗೌರವ ಕೊಡಬೇಕು ಅವ್ರಿಗೆ ಅಂತ ಹೇಳಿ ಅವ್ರನ್ನ ಕಳಿಸಿದ ಮೇಲೆ ನಮ್ಮನ್ನು ಕಳಿಸಿದ್ರು. ದಿಸ್ ಇಸ್ ದ ಫ್ಯಾಕ್ಟ್. ಆಮೇಲೆ ಅದು ಮುಗಿದ ನಂತರನೇ ಇನ್ನೂ ಅಂದರೆ ಬೇರೆ ಬೇರೆ ಅಲ್ಲಿ ಯಾವುದೋ ಮೋರ್ಗೇರಿ ಅಂತ ಗ್ರಾಮದಿಂದ ಬಂದಿದ್ರು. ಇವ್ರು ಹೇಳ್ತಾರಲ್ಲ, ಕೆರೆ ಅಭಿವೃದ್ಧಿ ಮಾಡಿದ್ವಿ, ಕೆರೆ ಅಭಿವೃದ್ಧಿ. ಎಷ್ಟು ಹಗರಣ ಆಗಿದೆ ಇವರಿಂದ. 10 ಲಕ್ಷ ರೂಪಾಯಿ ಸರ್ಕಾರದಿಂದ ಎತ್ತಿ ಸ್ಥಳೀಯರಿಗೆ ಬರಬೇಕಾಗಿರುವಂಥ ಸ್ಥಳೀಯ ನೀರು ಬಳಕೆದಾರ ಸಂಘಕ್ಕೆ ಬರಬೇಕಾದ ದುಡ್ಡನ್ನು ಇವರು ಎತ್ತಿ ಸಂಪೂರ್ಣವಾಗಿ ಕೆರೆ ಹೂಳು ಎತ್ತೀವಿ ಅಂತ ಹೇಳಿ ದುಡ್ಡು ಎತ್ತಿ ಹಂತಲ್ಲಿ ಅವ್ರು ಒಂದಿಷ್ಟು ಒಬ್ರು ಇಬ್ರು ಲೀಡರ್ಗಳು ಇರ್ತಾರೆ ದುಡ್ಡು ಎತ್ತಕ್ಕಂತಾನೆ, ಅವ್ರಿಗಿಷ್ಟು ತಿನ್ನಿಸಿ ಕೆರೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಿ ಹಾಕಿ ಹೋಗ್ಬಿಟ್ಟಿದ್ದಾರೆ. ಅವರು ಕೂಡ ಹೇಳಕ್ಕೆ ಬಂದಿದ್ರು, ಅನೇಕ ಮಹಿಳೆಯರು ಕೂಡ ಬಂದಿದ್ರು. ಇವರು ಗಲಾಟೆ ಮಾಡಿ ಜೋರು ಮಾಡಿ ನೋಡಿ. ಸಭ್ಯಸ್ಥರು ಯಾವತ್ತಿಗೂ ಕೂಡ ಜಗಳಕ್ಕೆ ನಿಂತ್ಕೊಳ್ಳೋದಿಲ್ಲ, ವಿನಾಕಾರಣ ಜಗಳಕ್ಕೆ ನಿಂತ್ಕೊಳ್ಳೋದಿಲ್ಲ. ಸಭ್ಯ ಜನತೆ ಯಾವತ್ತಿಗೂ ಕೂಡ ಪಾಪ ಅವರು ನೊಂದಂಥವ್ರು ಇರ್ತಾರೆ. ಪಾಪ ಅವ್ರ ಕಷ್ಟನೇ ಅವ್ರಿಗಿರ್ತದೆ. ಅಂಥದ್ರಲ್ಲಿ ಮುಂದೆ ನಿಂತ್ಕೊಂಡು ಜಗಳ ಮಾಡೋದಕ್ಕೆ ಬರೋದಿಲ್ಲ. ಅವರು ಕೂಡ ಅದು ಇದನ್ನಾದ್ಮೇಲೆ ಮತ್ತೆ ಪಕ್ಕದ ಗ್ರಾಮದವರು ಅವರು ಕೂಡ ನಮಗೆ ಕರೆದ್ರು. ಅನೇಕ ಯುವಕರು, ಆನಂತರ ಅಲ್ಲಿರುವಂಥ ಹೆಣ್ಮಕ್ಳು ಕೂಡ, ಯಾವುದು ನಮ್ಮ ಹೊಳಲು ಅಂತಹ ಗ್ರಾಮ, ಅದು ಮೈಲಾರಲಿಂಗ ಸ್ವಾಮಿಯ ಮೈಲಾರದ ಪಕ್ಕದಲ್ಲಿ ಇರುವಂಥದ್ದು, ಅವರು ಆಹ್ವಾನ ಮಾಡಿದ್ರು. ಅಲ್ಲಿ ಒಂದು ಒಳ್ಳೆ ಲೈವ್ ಪ್ರೋಗ್ರಾಮ್ ಮಾಡಿದ್ವಿ. ಏನಂತ ಹೇಳಿದ್ರೆ, ಒಂದು ಹೆಲ್ದಿ ಚರ್ಚೆ. ಆ ಗ್ರಾಮದಲ್ಲಿ ಒಟ್ಟು 204 ಧರ್ಮಸ್ಥಳ ಹೆಸರಿನ ಸಂಘಗಳಿದೆ. 204. ಅದರಲ್ಲಿ ಅವರೇ ಕೊಟ್ಟಂತಹ ಮಾಹಿತಿ, ಬಹುಶಃ ತಾವು ಸಂಚಾರಿ ಸ್ಟುಡಿಯೋ ಇದರಲ್ಲಿ ನೋಡಿರ್ಬೋದು ಲೈವ್ ಮಾಡಿದಾಗ, ಮತ್ತೆ ಅವರು ಇದರಲ್ಲಿ ಕೂಡ ಹಾಕಿದ್ದಾರೆ. 181 ಸಂಘಗಳನ್ನು ನಿಲ್ಲಿಸಿದ್ದಾರೆ. ಸಮಸ್ಯೆಯಾಗಿ, ಕಿರುಕುಳಾಗಿ, ಕಿರಿಕಿರಿಯಾಗಿ 204ರಲ್ಲಿ 181 ಈ ಅಂಕಿಅಂಶಗಳನ್ನು ಅದೇ ಗ್ರಾಮಸ್ಥರೇ ಕೊಟ್ಟಿದ್ದು. 181 ಸಂಘಗಳನ್ನು ನಿಲ್ಲಿಸಿದ್ದಾರೆ. ಕೋಟೆ ಕುಸಿದು ಹೋಯ್ತಲ್ಲ ಪೂರ್ತಿ. ಹೀಗಾಗಿ ಈ ಒಂದು ಪ್ರೊಪಗಂಡಗಳನ್ನು ಮಾಡ್ತಾ ಇದ್ದಾರೆ. ಆ ಒಳಲು ಗ್ರಾಮದಲ್ಲಿ ತಿಳಿದು ಬಂದಿದ್ದೇನಂತ ಹೇಳಿದರೆ, ಅಲ್ಲಿರ್ತಕ್ಕಂಥ ಒಬ್ಬ ಸಣ್ಣ ರೈತರು ಹೇಳ್ತಾರೆ, ನೋಡಿ ಸರ್, ಇವರು ಸಂಘದ ಮೀಟಿಂಗ್ ಮಾಡ್ತಾರೆ, ಹೆಣ್ಮಕ್ಳನ್ನ ಸೇರಿಸ್ಕೊಂಡು, ನಮಗೆ ಬಿಡೋದಿಲ್ಲ, ನಮಗೆ ಮಾತಾಡೋಕ್ಕೆ ಬಿಡೋದಿಲ್ಲ, ನಮಗೆ ಒಳಗಡೆನೆ ಕರೆಯೋದಿಲ್ಲ. ಒಂದಿಷ್ಟು ಜನ ಗಂಡಮಸೂರು ಬರ್ತಾರೆ, ಹೆಣ್ಮಕ್ಳು ಬರ್ತಾರೆ, ಹೆಣ್ಮಕ್ಳಿಗೆ ಒತ್ತಾಯ ಮಾಡ್ತಾರೆ, ಕಟ್ಟೇಬೇಕು ಅಂತೇಳಿ. ಹೆಣ್ಮಕ್ಳು ಮನೆಗೆ ಹೋದರೆ ಪೂರ್ತಿ ನಮ್ಮ ಮೆದುಳಿಗೆ ಕೈ ಹಾಕಿ ನಾವು ಮಾತಾಡೋಕ್ಕೆ ಬಿಡೋದಿಲ್ಲ, ನಮ್ಮ ಹೆಂಡತಿಯರನ್ನ ನಮ್ಮ ವಿರುದ್ಧ ಬಿಟ್ಬಿಡ್ತಾರೆ. ಹಿಂಗಾಗಿ ನಾವೇನು ಮಾತಾಡೋಕ್ಕಾಗೋದಿಲ್ಲ ಅಂತೇಳಿ. ಅದೇ ಟೆಕ್ನಿಕ್ ಇರೋದು.
ಏನಾದರೂ ಮಾಡಿ ಹೆಣ್ಮಕ್ಳನ್ನ ಒಂಥರ ಈ ಹಿಪ್ನೋಟೈಸ್ ಮಾಡ್ದಂಗೆ ಮಾಡಿಬಿಡ್ತಾರೆ. ದೇವರು ಕಟ್ಟಲೇಬೇಕು ವಾರ, ಲೆಕ್ಕ ಪತ್ರ ಏನೂ ಕೂಡ ಸರಿ ಇಲ್ಲ. ಏನಂದರೆ ಆ ಅಲ್ಲಿನೂ ಕೂಡ ತೋರಿಸಿದ್ರು, ಮಾಸಿಕ ವರದಿ ಅಂತ ಕೊಟ್ಟಿದ್ದಾರೆ. ಪ್ರತಿ ವಾರ ಕಲೆಕ್ಟ್ ಮಾಡಿ ಮಾಸಿಕ ವರದಿ, ವಾರಕ್ಕೆ ಕಲೆಕ್ಟ್ ಮಾಡಿ ತಿಂಗಳ ವರದಿ. ಯಾವ ಸೀಲ್ ಇಲ್ಲ, ಸಿಗ್ನೇಚರ್ ಇಲ್ಲ, ಸುಮ್ಮನೆ ಕೊಟ್ಬಿಡೋದು, ತಗೊಂಡು ಹೋಗ್ರಿ ಅದನ್ನ. ಮಿರ್ಚಿ ಚುಮ್ಮರಿ ಗಿರ್ಮಿಟ್ ತಿನ್ರಿ ಅಂತೇಳಿ. ಅದು ತಿನ್ನೋಕ್ಕೂ ಕೂಡ ಹೇಸಿಗೆ ಬರ್ತದಂಥವ್ರ ಜನಕ್ಕೆ. ಆ ಪರಿಸ್ಥಿತಿಯನ್ನು ತಂದು ಒಡ್ಡಿದ್ರು. ಈ ಹೋರಾಟದಿಂದ ಒಂದು ಜಾಗೃತಿಯಾಗಿ ನಾವು ಸರ್ ಕಟ್ಟೋದು ನಿಲ್ಲಿಸಿದ್ದೀವಿ ಅಂತ. ಅಲ್ಲಿ ಚರ್ಚೆ ಮಾಡ್ತಾ ಮಾಡ್ತಾ ಡೊಂಬರಳ್ಳಿ ಅಂತಹ ಒಂದು ಗ್ರಾಮಕ್ಕೆ ಹೋದಾಗ ಮತ್ತು ಆ ಹೊಳಲು ಅಂತ ಗ್ರಾಮದಲ್ಲಿನೂ ಕೂಡ ಒಂದು ನಿರ್ಣಯ ಹೊರಗಡೆ ಬಂತು. ಏನು ಅಂತ ಹೇಳಿದರೆ, ಈ ಬಡ್ಡಿ ಪೂಜ್ಯರ ಗ್ಯಾಂಗ್ ಏನೊಂದು ಇಷ್ಟು ವರ್ಷ ಒಂದು ತಂತ್ರಗಾರಿಕೆಯನ್ನು ಮಾಡಿತ್ತು, ಅದನ್ನು ಭೇದಿಸುವಂತಹ ಕೆಲಸ ಆಯಿತು. ಏನಂತ ಹೇಳಿದರೆ, ಏನು ಸಂಘದಲ್ಲಿ ಸದಸ್ಯರು ಅಂತ ಇರ್ತಾರಲ್ಲ, ಅದರಲ್ಲಿ ಎಲ್ಲರ ಕಡೆಯಿಂದನೂ ಕೂಡ 10 ಜನ ಇದ್ದರೆ 10 ಜನ, 100 ಜನ ಇದ್ದರೆ 100 ಜನ ಕಡೆಯಿಂದ, ಅಂದರೆ ಗ್ರಾಮದಲ್ಲಿ 100 ಜನ, ಅಂದರೆ ಬೇರೆ ಬೇರೆ ಸಂಘದಲ್ಲಿ ಎಲ್ಲರ ಕಡೆಯಿಂದನೂ ಕಡ್ಡಾಯವಾಗಿ ಉಳಿತಾಯ ಹಣವನ್ನು ಕಟ್ಟಿಸ್ಕೋತಾರೆ. ಆದರೆ 10ರಲ್ಲಿ 10 ಜನರಿಂದ ಉಳಿತಾಯ ಹಣ ಕಟ್ಟಿಸ್ಕೊಂಡ್ರೆ ಸಾಲ ಒಂದು 6ರಿಂದ 7 ಜನ ಸಾಲ ತಗೊಂಡಿರ್ತಾರೆ. ಇನ್ನು 2ರಿಂದ 3 ಜನ ಸಾಲ ತಗೊಂಡಿರೋದಿಲ್ಲ. ಅವರು ಬರೀ ಉಳಿತಾಯ ಕೊಟ್ಟಿರ್ತಾರೆ, ಡಿಪಾಸಿಟ್ ಮಾಡಿರ್ತಾರೆ. ಡಿಪಾಸಿಟ್ ಅಂದರೆ ಏನು ಬ್ಯಾಂಕ್ ಅಲ್ಲ, ಬ್ಯಾಂಕ್ ರೆಕಾರ್ಡ್ಸ್ ಏನೂ ಇಲ್ಲ ಉಳಿತಾಯ ಹಣಕ್ಕೆ. ಸುಮ್ಮನೆ ಎಲ್ಲೆಲ್ಲೋ ಅವರು ಟ್ರಸ್ಟ್, ಫ್ಯಾಮಿಲಿ ಟ್ರಸ್ಟ್, ಪೂಜ್ಯರ ಟ್ರಸ್ಟ್ ಅಲ್ಲಿ ಹೋಗಿರ್ತದೆ, ಅಥವಾ ಇನ್ಯಾರ್ಯಾರ್ದೋ ಬೇನಾಮಿ ಅಕೌಂಟಿಗೂ ಹೋಗಿರ್ತದೆ ಅದು. ಈಗ ಏನು ಮಾಡ್ತಾರೆ, ಈಗ ಯಾರು ನಾವು ಕಟ್ಟಲ್ಲ ಅಂತ ಹೇಳ್ತಾರಲ್ಲ, ಆವಾಗ ಈ ಏನು ಬರೀ ಉಳಿತಾಯ ಕಟ್ಟಿದ್ದಾರೆ, ಯಾರು ಸಾಲ ತಗೊಂಡಿಲ್ಲಲ್ಲ, ಅವ್ರ ಕಡೆಯಿಂದ ಜಗಳ ಮಾಡ್ಸಕ್ಕೆ ಹಚ್ತಾ ಇದ್ದಾರೆ. ಸರ್ ಹಿಂಗಾಗ್ತಾ ಇದೆ, ಮತ್ತೇನು ಮಾಡೋಣ? ನಾವು ಕೇಳೋದು ಏನಂತ ಹೇಳಿದರೆ, ಒಂದು ವೇಳೆ ಉಳಿತಾಯದ ಹಣ, ಎಲ್ಲರ ಉಳಿತಾಯದ ಹಣ ಆ ಸಂಘದ ಖಾತೆಯೊಳಗೆ ಏನಾದರೂ ಜಮಾ ಆಗಿದ್ದರೆ ಇಡೀ ಸಂಘ ಜವಾಬ್ದಾರಿ ತಗೋಬೇಕು. ಹೌದಪ್ಪ, ನೀನು ಸಾಲ ತಗೊಂಡಿಲ್ಲ, ಆದರೂ ನೀನು ಕಟ್ಟಿದೀಯ, ನಿನ್ನ ಉಳಿತಾಯ ಹಣ ಎಲ್ಲರೂ ಸೇರಿ ಕೊಡೋಣ ಅಂತ ಸಾಮೂಹಿಕ ಜವಾಬ್ದಾರಿ ತಗೊಳ್ಬಹುದು. ಆದರೆ ಇಲ್ಲಿ ಆ ಉಳಿತಾಯದ ಹಣವನ್ನು ಆ ಸಂಘದ ಖಾತೆಯಲ್ಲಿ ಇಲ್ಲವೇ ಇಲ್ಲದು. ಇವ್ರು ಹೇಳ್ತಾರಲ್ಲ, ಪ್ರತಿ ಸಂಘಕ್ಕೂ ನಾವು ಸಿ ಖಾತೆ ಮಾಡಿಸಿದ್ದೀವಿ. ಸಿ ಖಾತೆಯಲ್ಲಿ ಉಳಿತಾಯ ಹಣ ಜಮಾ ಆಗಿದ್ರೆ ಮಾತ್ರ ಜವಾಬ್ದಾರಿ ತಗೋಬೇಕು ತಾನೆ, ಸಾಲ ತಗೊಳ್ಳದೇ ಇರೋದು. ಆದರೆ ಇಲ್ಲಿ ಮೂರನೇದವನು, ಈ ಕಮಿಷನ್ ಏಜೆಂಟ್, ಕಮಿಷನ್ ಗಿರಾಕಿ, ನಕಲಿ ದೇವಮಾನವ ಕುಟುಂಬದ ಟ್ರಸ್ಟ್, ಆ ಉಳಿತಾಯದ ದುಡ್ಡು ಅವ್ರು ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಂದರೆ ಗ್ರಾಮಸ್ಥರು ಯಾಕೆ ತಗೋಬೇಕು ಅದನ್ನ ಜವಾಬ್ದಾರಿನ? ಯಾರು ಉಳಿತಾಯದ ಹಣ ಹಾಕಿಸ್ಕೊಂಡಿದ್ದಾರೆ, ಈ ಟ್ರಸ್ಟ್ನವರು, ಡ್ರಾಮಾಭಿವೃದ್ಧಿ ಟ್ರಸ್ಟ್ನವರು, ನಕಲಿ ದೇವಮಾನವನ ಟ್ರಸ್ಟ್ ಇದೆಯಲ್ಲ, ಅವ್ರು ಕೊಡ್ಬೇಕದ್ನ. ಗ್ರಾಮಸ್ಥರಿಗೆ ಯಾಕಪ್ಪ ನೀವು ಜಗಳ ಹಚ್ಚಿಸ್ತಾ ಇದ್ದೀರಿ? ಇಲ್ಲ ಸರ್, ಇದು ನೀವೇ ಹೋಗಿ ಜಗಳ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಕೇಳಿದೆ, ಒಬ್ಬನು ಸಾಲ ಕಟ್ಟಲಿಲ್ಲ ಅಂತ ಹೇಳಿದರೆ ಉಳಿದವರು ಹೋಗಿ ಜಗಳ ತೆಗಿಬೇಕಂತ ಹೇಳಿ ಈ ದೇಶದ ಕಾನೂನಲ್ಲಿಲ್ಲ, ಈ ರಾಜ್ಯದ ಕಾನೂನಲ್ಲಿಲ್ಲ. ಆನಂತರ ಬ್ಯಾಂಕ್ಗಳು ಹಂಗೆ ಹೇಳಿಲ್ಲ. ಇವ್ರು ಹೇಳ್ತಾರಲ್ಲ, ಬ್ಯಾಂಕಿನಿಂದ ನಾವು ಸಾಲ ತೆಗೆಸ್ಕೊಟ್ಟಿವಿ ಅಂತೇಳಿ, ಆ ಬ್ಯಾಂಕೇ ಹೇಳೋದಿಲ್ಲ. ಇನ್ನೊಬ್ರು ಹೋಗಿ ಜಗಳ ತೆಗೆದು ಸಾಲ ಕಟ್ಟಿಸ್ರಿ ಅಂತ ಆ ಬ್ಯಾಂಕ್ ಹೇಳೋದೇ ಇಲ್ಲ. RBI ನಿಯಮ ಅಂತರೂ ಹಂಗೆ ಇಲ್ಲವೇ ಇಲ್ಲ. ಪ್ರತಿ ವಾರ ಕಟ್ಟ್ರಿ ಅಂತ RBI ನಿಯಮ ಹೇಳುವುದೇ ಇಲ್ಲ. ಇನ್ನೊಬ್ಬರ ಮನೆಗೆ ಹೋಗಿ ಜಗಳ ತೆಗೆದು ದುಡ್ಡು ಕಟ್ಟಿಸ್ರಿ ಅಂತೇಳಿ RBI ಹೇಳಲ್ಲ. ಜಗಳ ಮಾಡಬಾರ್ದು, ಅವಾಚ್ಯವಾಗಿ ಬೈಬಾರ್ದು, ಅಮಾನವೀಯವಾಗಿ ನಡ್ಕೋಬಾರ್ದು ಸಾಲಗಾರರ ಹತ್ರ ಅಂತೇಳಿ ಸ್ವತಃ RBI ಹೇಳ್ತದೆ. ಈಗ ಕರ್ನಾಟಕದ ಸರ್ಕಾರನೇ ಆದೇಶ ಮಾಡಿದೆ, ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರನೇ ಆದೇಶ ಮಾಡಿದೆ ಸುಗ್ರೀವಾಜ್ಞೆ ಮುಖಾಂತರ. ನಾನು ಕೇಳಿದೆ ಅಲ್ಲಿರ್ತಕ್ಕಂತಹ ನಮ್ಮ ಅಕ್ಕ ತಂಗಿಯರಿಗೆ, ನಿಮಗೆ ಸರ್ಕಾರ ಹೇಳೋದು ದೊಡ್ಡದು, ಸರ್ಕಾರ ದೊಡ್ಡದು, ಅಥವಾ ಈ ಲೈಸೆನ್ಸ್ ಇಲ್ಲದೆ ಇರುವಂತಹ ಅನಧಿಕೃತ ಸಂಘ ಇವರು ಮಾಡಿದಾರಲ್ಲ ಈ ಟ್ರಸ್ಟ್, ಲೈಸೆನ್ಸ್ ಇಲ್ಲದೆ ಇರುವಂತಹ ಈ ಕುಟುಂಬದ ಟ್ರಸ್ಟ್ ದೊಡ್ಡದು, ಯಾರು ಮಾತು ಕೇಳ್ತೀರಿ ಅಂತ ಕೇಳಿದೆ. ಸರ್ಕಾರ ದೊಡ್ಡದು ಸರ್. ಹಾಗಿದ್ರೆ ಇನ್ನೇನು ಮಾಡ್ತೀರಿ? ಹಂಗಿದ್ ಸರ್, ನಾವು ಕಟ್ಟಲ್ಲ. ಇದು ನಿರ್ಣಯ. ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ಸಂಘಗಳು ಧರ್ಮಸ್ಥಳದ ಸಂಘನೇ ಅಲ್ಲವು. ಧರ್ಮಸ್ಥಳದ ಸಂಘ ಅಂತಂದ್ರೆ ಇವ್ರ ಫ್ಯಾಮಿಲಿ ಟ್ರಸ್ಟ್. ದುಡ್ಡೆಲ್ಲ ಅವ್ರ ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಸಂಘದ ಅಕೌಂಟಿಗೆ ಏನು ಹೋಗ್ತಾ ಇಲ್ಲ, ಸಂಘಕ್ಕೆ ಏನು ಲಾಭ ಇಲ್ಲ, ಸಂಘದ ಸಿಬಿಲ್ ಸ್ಕೋರೇ
ಇಲ್ಲ, ಅದಕ್ಕೆ ಅಸ್ತಿತ್ವದಲ್ಲಿ ಅದಕ್ಕೆ ಯಾವುದೇ ಮಾನ್ಯತೆನೇ ಇವ್ರು ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ನಿಮ್ಮ ಮುಖವನ್ನು ತೋರಿಸಿ ಇವರು ದುಡ್ಡು ಹಾಕಿಸ್ಕೊಂಡಿದ್ದಾರೆ. ಆ ನಂತರ ಇನ್ನೊಂದು ಹೇಳ್ತಾರೆ ಇವರು, ನಾವು ಸಂಘಕ್ಕೆ ಕೊಟ್ಟಿದ್ದೀವಿ ಅಂತ. ಶುದ್ಧ ಸುಳ್ಳು. ಸಂಘಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳಿ ಇಂಡಿವಿಜುವಲ್ ಆಗೇ ಕೊಟ್ಟಿದ್ದಾರೆ. ಆಕ್ಚುಲಿ ಇಂಡಿವಿಜುವಲ್ ಆಗಿ ಕೊಡಕ್ಕೆ ಬರುವುದಿಲ್ಲ. ಇವರು ಇಂಡಿವಿಜುವಲ್ ಆಗಿ ಕೊಟ್ಟು ಇಂಡಿವಿಜುವಲ್ ಆಗಿ ವಸೂಲಿ ಮಾಡ್ತಾ ಇದ್ದಾರೆ. ವಸೂಲಿ ಮಾಡೋದೇ ತಪ್ಪು. ಇವರು ಹೋಗಿ ಬ್ಯಾಂಕ್ನವರು ವಸೂಲಿ ಮಾಡಬೇಕು, ಕೇಳಬೇಕು, ನೋಟಿಸ್ ಕಳಿಸ್ಬೇಕು. ಇದು ಅಕ್ರಮ ಆಗ್ತಾ ಇದೆ ಅಂಥೇಳಿ ಪೂರ್ತಿಯಾಗಿ ನಾವು ವಿವರಿಸಿ ಬಂದಿದ್ದೇವೆ. ಅಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ವಿಷಯ ಗೊತ್ತಾಗಿದ ಮೇಲೆ ಹೇಳಿದರು, ಇಲ್ಲ ಸರ್, ನಮ್ಮನ್ನು ಕರೆದಿದ್ರು ನಾವು ಬರಲಿಲ್ಲ, ನಮ್ಮ ಇನ್ಮೇಲೆ ಹೇಳಿ ನಾವು ನಿಂತ್ಕೋತೇವೆ ಇನ್ಮೇಲೆ ನಿಮ್ಮ ಪರವಾಗಿ ಅಂತೇಳಿ. ಇದು ವಾಸ್ತವ. ಅಲ್ಲಿ ಹೋದಾಗ ಕೂಡ ಒಂದು 2-3 ಜನರು ಬಿಟ್ಟಿದ್ರು ನಮ್ಮ ಹಿಂದೆ ಬೈಕ್ನ. ನಾವೆಲ್ಲಿ ಹೋಗ್ತೀವಿ ಅಲ್ಲಿ. ಯಾಕಂತ ಹೇಳಿದ್ರೆ ಇವ್ರಿಗೀಗ ಮುಂಚೆ ಈಗ ಏನು ಇವರು ಬಂದಿದಾರಲ್ಲ ಅವರೆಲ್ಲ ವಸೂಲಿ ಮಾಡೋರು. ಅವ್ರಿಗೀಗ ಕೆಲಸ ಇಲ್ಲ, ಜನ ದುಡ್ಡು ಕಟ್ತಾ ಇಲ್ಲ. ಹಿಂಗಾಗಿ ಏನು ಹೇಳ್ಬಿಟ್ಟಿದ್ದಾರೆ, ಇವ್ರು ಎಲ್ಲಿ ಹೋಗ್ತಾರೆ, ಸೌಜನ್ಯ ಹೋರಾಟಗಾರರು ಎಲ್ಲಿ ಹೋಗ್ತಾರೆ ಅವ್ರ ಹಿಂದೆ ಹೋಗಿ ಗಲಾಟೆ ಮಾಡ್ರಿ ಅಂತೇಳಿ. ಯಾಕಂದ್ರೆ ಕೆಲಸ ಇಲ್ಲಲ್ಲ. ರಾತ್ರಿ ಇಷ್ಟೆಲ್ಲ ಇದ್ರ ಪ್ರತಿ ಹಳ್ಳಿಯಲ್ಲೂ ಕೂಡ ನಮ್ಮನ್ನು ನಿಲ್ಲಿಸಿ ಕೇಳ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ, ಬರ್ರಿ ಊಟ ಮಾಡ್ಕೊಂಡು ಹೋಗ್ರಿ ಅಂತೇಳಿ. ತುಂಬ ಆತ್ಮೀಯತೆ, ತುಂಬ ಒಳ್ಳೆಯದು. ನೋಡಿ ಸರ್, ಈಗ ನಮ್ಮ ಊರು ಶಾಂತ ಆಗೈತೆ. ಭಾಳ ಶಾಂತಿಯಂತ್ರ ಅದೇವ್ರಿ ನಾವು. ಶಾಂತಿ ಭಾಳ ಆರಾಮದಿಂದ ಮಾಡ್ಕೋತೀವಿ ನಾವು. ಸುಗ್ರೀವಾಜ್ಞೆಯ ಇಫೆಕ್ಟ್ ಇದು. ಇನ್ನು ಕೆಲವೊಂದಿಷ್ಟು ಜನ ಗೊಂದಲದಲ್ಲಿದ್ದಾರೆ. ಸರ್, ನಾವು ಕಟ್ಟಬೇಕಾ ಕಟ್ಟಬೇಡ, ಅವರಿಗೆ ನಾವು ತಿಳುವಳಿಕೆಯನ್ನು ಹೇಳಿದ್ದೀವಿ. ಈಗಾಗಲೇ ಸುಗ್ರೀವಾಜ್ಞೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ಅನಧಿಕೃತವಾಗಿ ಮೀಟರ್ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ, RBI ಲೈಸೆನ್ಸ್ ಇಲ್ಲ, ಅವ್ರ ಕಡೆ ಹತ್ರ ಸಾಲ ಪಡೆದಂಥವ್ರಿದ್ದಾರೆ, ಅವರು ಕಟ್ಟಬೇಕಾದಂಥ ಸಾಲ ಮತ್ತು ಬಡ್ಡಿ ತೀರಿಸಿದಂತೆ ಭಾವಿಸತಕ್ಕದ್ದು. ಅಂದರೆ ತೀರ್ಬಿಟ್ಟಿದೆ ಅಂಥೇಳಿ ಆದೇಶದಲ್ಲಿನೇ ಆಗಿದೆ. ಅಂದರೆ ಸಂಪೂರ್ಣ ಸಾಲ, ನಿಮ್ಮ ಸಾಲ ಮನ್ನಾ ಆಗಿಬಿಟ್ಟಿದೆ. ಯಾರು ಈ ಲೈಸೆನ್ಸ್ ಇಲ್ಲದೆ ಇರುವಂಥದ್ದು. ಈಗ ಕೇಳಬಹುದು, ಧರ್ಮಸ್ಥಳ ಮತ್ತು ಮೈಕ್ರೋ ಫೈನಾನ್ಸೇ ಅಲ್ಲಂತೆ. ಹೌದು, ಮೈಕ್ರೋ ಫೈನಾನ್ಸೇ ಅಲ್ಲದು. ಅದು ಏನು ಅಲ್ಲದು. ಯಾವ ಲೈಸೆನ್ಸ್ ಇಲ್ದೇ ಗಾಡಿ ಓಡಿಸ್ತಾ ಇದ್ದಾರೆ. ಅವ್ರಿಗೆ ಯಾವ ಲೈಸೆನ್ಸು ಇಲ್ಲ. ಕೆಲವು ಮೈಕ್ರೋ ಫೈನಾನ್ಸ್ ಇದ್ದಾದ್ರೂ ಲೈಸೆನ್ಸ್ ಐತೆ, ಇವ್ರಿಗೆ ಏನೂ ಅಲ್ಲ. ಇವ್ರು ಹೇಳ್ತಾ ಇದ್ದಾರೆ ನಮ್ಮ ಹೌದಪ್ಪ, ಕರೆಕ್ಟು, ನೀವು ಶುದ್ಧ ಮೀಟರ್ ಬಡ್ಡಿ ದಂಧೆ ನಿಮ್ದು. ಯಾರ್ದು ಈ ಅಭಿವೃದ್ಧಿ ಯೋಜನೆ ಅಂತ ಹೇಳ್ಕೊಂಡು ಟ್ರಸ್ಟ್ ಅಂತ ಹೇಳ್ತಾರಲ್ಲ, ಯಾವತ್ತಿಗೂ ಕೂಡ ನೋಡಿ, ಟ್ರಸ್ಟ್ ಅಂತ ಹೇಳ್ಕೊಂಡ ಮೇಲೆ ಅವರು ಬಡ್ಡಿ ದಂಧೆ ನಡೆಸುವಂಗೇನೆ ಇಲ್ಲ, ಹಣದ ಲೇವಾದೇವಿ ಮಾಡುವಂಗೇನೆ ಇಲ್ಲ. ಹಣದ ಲೇವಾದೇವಿ ಮಾಡ್ಬೇಕಂತ ಹೇಳಿದ್ರೆ 1956 ಕಂಪನೀಸ್ ಆಕ್ಟ್ನಲ್ಲಿ ರಿಜಿಸ್ಟರ್ ಮಾಡಿರಬೇಕು ಅಂತೇಳಿ RBI ಹೇಳ್ತದೆ. ಯಾವುದೇ NBFC ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನೀಸ್ ಅವುಗಳಿಗೆ ಲೈಸೆನ್ಸ್ ಕೊಡಬೇಕಂತ ಹೇಳಿದ್ರೆ ಕಂಪನಿ ಆಕ್ಟ್ ಅಲ್ಲಿ ಇರಬೇಕು. ಆದರೆ ಇವ್ರದ್ದಿರೋದೇನು, ಚಾರಿಟೇಬಲ್ ಟ್ರಸ್ಟ್, ಲಾಭರಹಿತವಾದಂಥ ಸೇವೆ ಮಾಡುವಂಥ ಟ್ರಸ್ಟ್, ಕುಟುಂಬದ ಟ್ರಸ್ಟ್, ಹೇಳ್ಕೊಳಕ್ಕೆ ಟ್ರಸ್ಟ್ ಮಾಡ್ತಾ ಇರೋದು ಅಕ್ರಮ ಮೀಟರ್ ಬಡ್ಡಿ ದಂಧೆ. ಮೊದಲೇ ದಿನದಿಂದ ಹೇಳ್ತಾ ಇದ್ದೀನಿ, ಇವತ್ತಿಗೂ ಇದೇ ಮಾತನ್ನೇ ಹೇಳ್ತಾ ಇದ್ದೀನಿ. ಹಾಕೊಂಡಿದ್ದಾರೆ ಅವರು, ಪೇಜಿಗೆ ಸಿಲುಕ್ ಹಾಕೊಂಡಿದ್ದಾರೆ. ಈಗ ನಮಗೆ ಹೇಳ್ತಾ ಇದ್ದಾರೆ ಪೇಜಿಗೆ ಸಿಲುಕ್ ಹಾಕೊಂಡ್ರಂತ ಟಿವಿನಲ್ಲಿ ಹೆಡ್ಡಿಂಗ್ ಹಾಕಿಸ್ತೀವಿ. ನಾವು ಯಾವ ಪೇಜಿಗೂ ಸಿಕ್ಕಿಲ್ಲ, ನಿರಾಳವಾಗಿದ್ದೀವಿ, ನಿಚ್ಚಳವಾಗಿ ತಿಳಿ ನೀರಿನ ಥರ ಸ್ಪಷ್ಟವಾಗಿದ್ದೀವಿ, ಸ್ಫಟಿಕದಂತೆ ಸ್ಪಷ್ಟವಾಗಿ ನಮ್ಮ ಹೋರಾಟ ಹೋಗ್ತಾ ಇದೆ. ಮೀಡಿಯಾ ಇವ್ರದೇ, ಇವ್ರು ಹೇಳ್ತಾರೆ, ಹೆಡ್ಡಿಂಗ್ ಮಾಡ್ತಾರೆ, ಬಟ್ ಸ್ಟಿಲ್, ಯಾಕಂದರೆ ವರದಿಗಾರರು ಪಾಪ ತುಂಬ ಚೆನ್ನಾಗಿ, ಎಲ್ಲ TV ಚಾನಲ್ನ ವರದಿಗಾರರು ತುಂಬ ಚೆನ್ನಾಗಿ ವರದಿ ಮಾಡ್ತಾ ಇದ್ದಾರೆ. ಆದರೆ ಬಿತ್ತರಿಸೋದು ಬಿಡೋದು ಉದ್ಯಮಿಗಳ ಕೈಯಲ್ಲಿದೆ, ಬಂಡವಾಳಶಾಹಿಗಳ ಕೈಯಲ್ಲಿದೆ. ಹೀಗಾಗಿ ನಾವು ಯಾವುದೇ ವರದಿಗಾರರಿಗೆ ನಾವು ಟೀಕೆ ಮಾಡ್ತಾ ಇಲ್ಲ ಇಲ್ಲಿ. ಇಷ್ಟಾದ ಮೇಲೆ ರಾತ್ರಿ 12-12:30 ಗಂಟೆಗೆ ಅಲ್ಲೇ ಪಕ್ಕದಲ್ಲಿರುವಂಥ ಶ್ರೀ ಕ್ಷೇತ್ರ ಮೈಲಾರಕ್ಕೆ ನಾನು ಹೋಗಿದ್ದೆ. ಭಾರತ ಹುಣ್ಣಿಮೆ ದಿನ ಅವತ್ತು. ಭಾರತ ಹುಣ್ಣಿಮೆ ನಮಗೆಲ್ಲರಿಗೂ ಕೂಡ ಮೈಲಾರಲಿಂಗನಿಗೆ ಸ್ವಾಮಿಗೆ ನಡ್ಕೊಳ್ತಾ ಇರೋಂಥವ್ರಿಗೆ ಎಲ್ಲರಿಗೂ ಕೂಡ ಒಂದು ಪವಿತ್ರವಾದಂಥ ದಿನ. ಅವತ್ತು ಇಡೀ ರಾತ್ರಿ ದೇವಸ್ಥಾನ ಬಾಗಿಲು ಮುಚ್ಚೋದಿಲ್ಲ. ದೇವರಗುಡ್ಡ ಮತ್ತು ದೇವರಗುಡ್ಡದ ಮಾಲ್ತೇಶ ದೇವಸ್ಥಾನ ಮತ್ತು ಮೈಲಾರಲಿಂಗೇಶ್ವರ ಸ್ವಾಮಿ ಮುಚ್ಚೋದಿಲ್ಲ. ಮೈಲಾರಲಿಂಗ ಅಂತ ಹೇಳಿದರೆ ಮಣಿಸುರ ಮತ್ತು ಮಲ್ಲಾಸುರ ಅಂತ ಇಬ್ಬರು ರಾಕ್ಷಸರು. ಹೇಗೆ ಶುಂಭ ನಿಶುಂಭ ಅಂತ ರಾಕ್ಷಸರು, ಒಂದು ಪೌರಾಣಿಕ ಕಥೆ ಇದೆ, ದುರ್ಗಾದೇವಿ ಅವ್ರನ್ನ ಸಂಹಾರ ಮಾಡಿದರು ಅಂತ ಇದೆ. ಅದೇ ರೀತಿ ಆ ಭಾಗದಲ್ಲಿ ಮಣಿಸುರ ಮತ್ತು ಮಲ್ಲಾಸುರ ಅಂಥೇಳಿ ಇಬ್ಬರು
ರಾಕ್ಷಸರು, ಅತ್ಯಾಚಾರಿಗಳವರು, ಅತ್ಯಾಚಾರಿ ರಾಕ್ಷಸರು ಊರಿಗೆ ಬಂದು ಜನಸಾಮಾನ್ಯರಿಗೆ ತೊಂದರೆ ಕೊಡೋದು, ಜಾನುವಾರುಗಳನ್ನು ಎತ್ಕೊಂಡು ಹೋಗೋದು, ಹಿಂಸೆ ಕೊಡೋದು, ಹೆಣ್ಮಕ್ಳನ್ನ ಎತ್ಕೊಂಡು ಹೋಗೋದು, ಹಾಳು ಮಾಡೋದು ತುಂಬ ಮಾಡ್ತಿದ್ರು. ಆದರೆ ಆ ಗ್ರಾಮಸ್ಥರು ರೋಸಿ ಹೋಗಿ ಶಿವನಿಗೆ ಪೂಜೆಯನ್ನು ಸಲ್ಲಿಸ್ತಾರೆ, ವ್ರತ ಹಿಡಿತಾರೆ. ನೀನೇನಾದರೂ ಮಾಡಿ ಶಿವ, ನೀನಿದ್ರೆ ನಮ್ಮನ್ನು ಕಾಪಾಡು ಅಂತೇಳಿ. ಆಗ ಶಿವ ಕುರಿ ಕಾಯುವರ ಒಂದು ಅವತಾರದಲ್ಲಿ ಬಂದು ಆ ಮಣಿಸುರ ಮತ್ತು ಮಲ್ಲಾಸುರ ಅನ್ನುವಂಥ ರಾಕ್ಷಸರನ್ನ ಸಂಹಾರ ಮಾಡ್ತಾನೆ. ಯಾಕಂದರೆ ಮನೆಯಲ್ಲಿರೋ ಹೆಣ್ಮಕ್ಳನ್ನೇ ಎತ್ಕೊಂಡು ಹೋಗ್ತಿರ್ತಾರೆ ಅವರು. ಆ ಮಣಿಸುರ ಮತ್ತು ಮಲ್ಲಾಸುರ ಅಂತ ಹೆಂಗೀಗ ನೇತ್ರಾವತಿ ತೀರದ ಶುಂಭರಿದ್ದಾರೆ, ಹೆಣ್ಮಕ್ಳನ್ನೇ ಎತ್ಕೊಂಡು ಹೋಗೋದು, ಹೆಣ್ಮಕ್ಳನ್ನೇ ಟಾರ್ಗೆಟ್ ಮಾಡೋದು, ಹೆಣ್ಮಕ್ಳ ಮುಂದೆ ಬಿಟ್ಟು ಬಯಸೋದು, ಮೀಟ್ರ್ ಬಡ್ಡಿ ದಂಧೆ ಮಾಡಿ ವಾರ ಮನೆ ಮುಂದೆ ನಿಂತ್ಕೊಂಡು ಹಿಂಸೆ ಕೊಡ್ತಾರೆ. ಅದೇ ಥರ ಮಣಿಸುರ ಮತ್ತು ಮಲ್ಲಾಸುರ ಅಂತ ರಾಕ್ಷಸರು ಇದ್ದರು. ಅವರನ್ನು ಶಿವ ಕುರಿ ಕಾಯುವನ ಅವತಾರದಲ್ಲಿ ಬಂದು, ಅಂದರೆ ಸಾಮಾನ್ಯನ ಅವತಾರ ಎತ್ತುತ್ತಾನೆ, ಸಾಮಾನ್ಯ ಮನುಷ್ಯನ ಅವತಾರ ಎತ್ತುತ್ತಾನೆ, ಎತ್ತಿ ಅವರನ್ನು ಸಂಹಾರ ಮಾಡ್ತಾನೆ. ಹೀಗಾಗಿ ಮಣಿಸುರ ಮತ್ತು ಮಲ್ಲಾಸುರ ಅನ್ನುವ ರಾಕ್ಷಸರನ್ನು ಸಂಹಾರ ಮಾಡಿದ್ದಕ್ಕೆ ಮೈಲಾರ ಅಂತ ಹೇಳ್ತಾರೆ. ಇದೇ ಕಾರಣಕ್ಕೋಸ್ಕರ ಈ ಕುರಿ ಕಾಯುವವರಿಗೆ ಬಹಳಷ್ಟು ಗೌರವ ಇದೆ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ. ಯಾವುದಾದ್ರೂ ಶುಭ ಸಮಾರಂಭಗಳು ಆದರೆ ಆ ಸಮಾರಂಭ ಪ್ರಾರಂಭ ಮಾಡಬೇಕಾದ್ರೆ ಕುರಿ ಕಾಯುವವರು ಏನಾದರೂ ಬಂದರೆ ಬಹಳ ಖುಷಿ ಪಡ್ತಾರೆ. ಯಾಕಂತ ಹೇಳಿದರೆ ಶಿವನೇ, ಅಂದರೆ ಹಾಲು ಮತ ಸಮುದಾಯದವರು ಮದುವೆ ಸಮಾರಂಭ ಅಥವಾ ಯಾವುದೇ ಒಳ್ಳೆ, ಈಗ ಇವನ್ ನಾನು ನೋಡಿದ್ದೀನಿ ಇಲೆಕ್ಷನ್ಗೆ ನಾಮಿನೇಷನ್ ಫೈಲ್ ಮಾಡಬೇಕಾದ್ರೆ ಎಷ್ಟೋ ಕಡೆ ಕುರುಬ ಸಮಾಜದವರು, ಹಾಲ್ಮತ ಸಮುದಾಯದವ್ರ ಕಡೆ ಅಂತ ಇದನ್ನು ಸೈನ್ ಮಾಡಿಸ್ತಾರೆ, ಒನ್ ಆಫ್ ದ ನಾಮಿನಿ ಅಂಥೇಳಿ ಸೈನ್ ಮಾಡಿಸ್ಕೋತಾರೆ. ಅದರಲ್ಲಿ ಅವರು ಕೂಡ ಒಬ್ರು ಇರಲಿ ಅಥವಾ ಅವ್ರದ್ದು ಏನಾದರೂ ಒಂದು ಪಾತ್ರ ಇರಲಿ ಅಂತೇಳಿ, ಯಾಕಂದರೆ ಶುಭ ಅವರು. ಇದಕ್ಕೆ ಕಾರಣ ಏನಂತ ಹೇಳಿದರೆ ಸ್ವತಃ ಶಿವನೇ ಕುರಿ ಕಾಯುವರ ವೇಷದಲ್ಲಿ ಬಂದು ದೈತ್ಯರ ಸಂಹಾರ ಮಾಡಿದ್ದಕ್ಕೆ. ಹಿಂಗಂತ ಹೇಳಿ ಈ ಮೈಲಾರಲಿಂಗ ಬರೀ ಒಂದು ಸಮುದಾಯಕ್ಕೆ ಸೀಮಿತ ಆಗಿಲ್ಲ. ಹಿಂದೂ ಧರ್ಮದ ಅನೇಕ ಪಂಥ, ಅನೇಕ ಜಾತಿಗಳವರು ಮನೆದೇವರು ಕೂಡ ಮೈಲಾರಲಿಂಗೇಶ್ವರ ಸ್ವಾಮಿ ಇದ್ದಾನೆ. ದೇವರಗುಡ್ಡ ಮೈಲಾರಲಿಂಗೇಶ್ವರ ಅಂದರೆ ಬ್ರಾಹ್ಮಣರು, ವೀರಶೈವರು ಮತ್ತು ಎಲ್ಲ ವರ್ಗಗಳಿಗೂ ಕೂಡ ಮನೆದೇವರು ಅಂತ ಪೂಜೆ ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ ಖಂಡೋಬಾ ಅಂತ ಹೇಳ್ತಾರೆ. ಯಾದಗಿರಿಯಲ್ಲಿನೂ ಕೂಡ ಬಹಳ ದೊಡ್ಡ ಜಾತ್ರೆ ಆಗ್ತದೆ. ಮೈಲಾರಲಿಂಗ ಸ್ವಾಮಿದು ದೊಡ್ಡ ಬೆಟ್ಟ ಇದೆ, ಬಹಳ ದೊಡ್ಡ ಜಾತ್ರೆ ಆಗ್ತದೆ, ಅದ್ಭುತವಾದಂಥ ಜಾತ್ರೆ ಆಗ್ತದೆ. ನಾನು ಕೂಡ ಆ ದೀಕ್ಷೆಯನ್ನು ಪಡೆದುಕೊಂಡಿರೋದ್ರಿಂದ, ನಮ್ಮ ತಂದೆ ತೀರ್ಕೊಂಡ ನಂತರ ನಾನು ಗೊರಪ್ಪ ಆಗಿ ದೀಕ್ಷೆ ತಗೊಂಡಿದ್ದೀನಿ. ಆ ಚಾಕ್ರಿ ಮಾಡೋಕ್ಕೆ ನಾನು ರಾತ್ರಿ 12ವರೆಗೆ ಚಾಕ್ರಿ ಮಾಡಿಕೊಂಡು ಬಂದಿದ್ದು. ಇವರು ಅದನ್ನು ನಾನು ಕೂಡ ಗೇಲಿ ಮಾಡ್ತಾ ಇದ್ದಾರೆ. ಒಂದು ದೇವಸ್ಥಾನಕ್ಕೆ ಹೋದಂಥದ್ದನ್ನು ಕೂಡ ಗೇಲಿ ಮಾಡ್ತಾ ಇದ್ದಾರೆ. ಅಂದರೆ ಅವತ್ತಿನ ದಿನಾನೇ ಒಂದು ಅದು ಕಾರಣಿಕದ ಬಹಳ ವಿಶೇಷ. ಅದು ತಾವು ಗಮನಿಸಬೇಕು. ನೀವು ನೋಡ್ರಿ, ಇದರಲ್ಲಿ ಲಕ್ಷಾಂತರ ಜನ ಸೇರಿರ್ತಾರೆ ಅವತ್ತಿನ ದಿನ. ಅಂದರೆ ನಾವು ಹೋಗಿದ್ದು ನಡುರಾತ್ರಿ ಚಾಕ್ರಿ ಮಾಡಿಕೊಂಡು ಬಂದಿದ್ದು. ಲಕ್ಷಾಂತರ ಜನ ಸೇರಿದಾಗ ಗೊರವಜ್ಜ, ಹಿರಿಯ ಗೊರವಜ್ಜ 11 ದಿನ ಉಪವಾಸ ಇದ್ದು ಆ ಬಿಲ್ಲನ್ನು ಏರ್ತಾನೆ. ಕಾರಣಿಕ ಅಂತ ಹೇಳಿದ್ರೆ ಮುಂದಿನ ಒಂದು ವರ್ಷ ಏನಾಗುತ್ತೆ ಅಂತ ಹೇಳಿ ಅದೊಂದು ದೈವದ ನುಡಿ. ಈಗ ತುಳುನಾಡಿನಲ್ಲಿ ದೈವದ ನುಡಿ ಅಂತ ಏನು ಹೇಳ್ತಾರಲ್ಲ, ನನಗೆ ಅದರ ವರ್ಡ್ ಸರಿಯಾಗಿ ಗೊತ್ತಿಲ್ಲ, ದಯವಿಟ್ಟು ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಬೇಕು. ತುಳುನಾಡಿನಲ್ಲಿ ಕಾರಣಿಕನು ಕೂಡ ಅಂತಾರೆ. ಅದೇ ರೀತಿಯಲ್ಲಿ ಇದು ದೇವರ ನುಡಿ. ಕಾರಣಿಕ ಹೇಳೋದು ಬಹಳ ಸತ್ಯದ ಮಾತು. ಯಾಕಂತ ಹೇಳಿದ್ರೆ ಆ ಗೊರವಜ್ಜ 11 ದಿನ ನಿರಂತರವಾಗಿ ಉಪವಾಸ ಇಡ್ತಾರೆ. ಆ ಕಾರಣಿಕದ ನುಡಿಯನ್ನು ಹೇಳಿ ಆ ಬಿಲ್ಲನ್ನು ಏರಿರ್ತಾರೆ. ಸಿಕ್ಕಾಪಟ್ಟೆ ಜನ ಸೇರಿರ್ತಾರೆ, ಸಾಕಷ್ಟು ಗಲಾಟೆ ಇರ್ತದೆ. ಕಾರಣಿಕ ಅಜ್ಜ, ಗೊರವಜ್ಜ ಒಂದೇ ಒಂದು ಮಾತು ಹೇಳ್ತಾನೆ, ಸ್ತಬ್ಧಲೇ. ಸ್ತಬ್ಧ ಅಂದರೆ ಸ್ತಬ್ಧರಾಗಿರಿ, ಶಾಂತರಾಗಿರಿ. ಒಂದೇ ಒಂದು ಮಾತಿಗೆ ಕಂಪ್ಲೀಟ್ ಮೌನ, ಸಂಪೂರ್ಣವಾಗಿ ಮೌನ ಆವರಿಸ್ತದೆ. ಲಕ್ಷಾಂತರ ಜನ ಇರುವಂತಹ ಆ ಒಂದು ಪ್ರದೇಶ ಸ್ತಬ್ಧಲೇ ಅಂದ್ಕೊಳ್ಳೆ ಸ್ತಬ್ಧ ಆಗಿಬಿಡ್ತದೆ. ಆವಾಗ ಆ ಒಂದು ತಪೋಶಕ್ತಿಯಿಂದ 11 ದಿನ ಏನು ಉಪವಾಸ ಇರ್ತಾನೆ ಗೊರವಜ್ಜ, ವಾರಪ್ಪಜ್ಜ, ಅವನ ಬಾಯಿಂದ ನುಡಿ ಬರ್ತದೆ. ಅದು ಇದುವರೆಗೂ ಸತ್ಯ ಆಗ್ತಾನೆ ಬಂದಿದೆ. ಮೊನ್ನೆ ಹೇಳಿದಂತಹ ಕಾರಣಿಕ ಏನು ಅಂತ ಹೇಳಿದರೆ, ತುಂಬಿದ ಕೊಡ ತುಳುಕಿತಲೆ ಪರಾಗ್. ತುಂಬಿದ ಕೊಡ ತುಳುಕಿತು. ನಾವು ಹೇಳ್ತೇವೆ ಎಲ್ಲರೂ ತುಂಬಿದ ಕೊಡ ತುಳ್ಕಂಗಿಲ್ಲ ಅಂತೇಳಿ. ಆದರೆ ಸಾವಿರಾರು ಕೋಟಿ ಆಸ್ತಿಯ ಒಡೆಯರು, ಸಾವಿರಾರು ಕೋಟಿ ರಾಜಕೀಯದವರು,
ಇವ್ರ ಕಡೆ ಎಲ್ಲ ಐತೆ, ಮಾಧ್ಯಮ, ದೊಡ್ಡ ದೊಡ್ಡ ಚಾನಲ್ಲು, ಎಲ್ಲ ಪ್ರಭಾವಿಗಳು ಇವ್ರು ಬಂದು ತುಂಬಿದ ಕೊಡ. ಆದರೆ ಪಾಪದ ತುಂಬಿದ ಕೊಡ ತುಳುಕಿತು. ಹೇಳಿದೆ, ಅಜ್ಜ ಹೇಳಿದಾನೆ, ದೇವರ ನುಡಿ ಆಗಿದೆ. ಇವರು ನೋಡಿ ಎಷ್ಟು ದುರಹಂಕಾರ ಇವರಿಗೆ, ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ. ನಾನು ಹೇಳಿದೆ, ಕುರಿ ಕಾಯೋರ ಬಗ್ಗೆ ನಮ್ಮ ಕಡೆ ತುಂಬ ಅಂದರೆ ಗೇಲಿ ಮಾಡಲ್ಲ ಯಾರು, ಅವ್ರನ್ನ ಮಾಡಬಾರ್ದು. ಇವರು ಮೀನು ತಿಂದು ಬಂದ್ರಿ ಬರಬಾರ್ದು, ಕುರಿ ಕಾಯೋರ ಮಾತು ಕೇಳಬೇಕಾ ಅಂತ ಇವರು ಪ್ರತಿನಿಧಿಗಳು ಹೇಳ್ತಾ ಇದ್ದಾರೆ. ಆ ಅಧಿಕಾರಿ ಕುರಿ ಕಾಯೋರ ಮಾತು ಏನು ಸುಗ್ರೀವಾಜ್ಞೆ, ಕುರಿ ಕಾಯೋರ ಮಾತು ಯಾವತ್ತಿಗೂ ಕೂಡ ಯಾರದೇ ಜಾತಿ ಹಿಡ್ಕೊಂಡು ನಿಂದನೆ ಮಾಡಬಾರ್ದು. ಪ್ರತಿಯೊಂದು ಜಾತಿ ಕುಲದ ಕಸುಬಿಗೆ ಅದರದೇ ಆದಂಥ ಗೌರವ ಇದೆ. ಅಬ್ರಹಾಂ ಲಿಂಕನ್ ಅವರು ಅಮೇರಿಕದ ಅಧ್ಯಕ್ಷರಾದಾಗ ಅಪೋಸಿಷನ್ ಪಾರ್ಟಿ ಲೀಡರ್ ಹೇಳ್ತಾನೆ, ನಿಮ್ಮಪ್ಪ ಚಪ್ಪಲಿ ಹೊಲಿತಾ ಇದ್ದ, ನೀನು ನೋಡಿದರೆ ಪ್ರೆಸಿಡೆಂಟ್ ಆಗಿದೆ ಅಂಥೇಳಿ. ಅಬ್ರಹಾಂ ಲಿಂಕನ್ ಹೇಳ್ತಾನೆ, ಹೌದು, ನನಗೆ ಹೆಮ್ಮೆ ಇದೆ, ನಮ್ಮಪ್ಪ ಶೂ ಹೊಲಿತಾ ಇದ್ದ, ನಾನು ಕೂಡ ಅವನಿಗೆ ಸಹಾಯ ಮಾಡ್ತಾ ಇದ್ದೆ. ವಿರೋಧ ಪಕ್ಷದ ನಾಯಕರೇ, ನಿಮಗೇನಾದರೂ ನಿಮ್ಮ ಶೂಸ್, ಏನು ನೀವು ಶೂಸ್ ಹಾಕ್ಕೊಂಡು ಬಂದಿದ್ದೀರಲ್ಲ, ಅದು ನಿಮಗೆ ಸರಿಯಾಗಿ ಫಿಟ್ ಆಗಿಲ್ಲ ಅಂತ ಹೇಳಿದರೆ ಕೊಡಿ, ನಾನು ಹೊಲಿದು ಕೊಡ್ತೀನಿ ಅಂತ ಹೇಳ್ತಾರೆ ಅಬ್ರಹಾಂ ಲಿಂಕನ್. ಕುಲಕಸುಬಿನ ಬಗ್ಗೆ ಯಾರನ್ನೂ ಗೇಲಿ ಮಾಡಬಾರ್ದು, ಹೆಮ್ಮೆ ಅಂತ ಹೇಳ್ಕೊತಾರೆ ಅಬ್ರಹಾಂ ಲಿಂಕನ್, ಅಮೇರಿಕದ ಅಧ್ಯಕ್ಷರು. ಎಸ್, ಇಫ್ ಯುವರ್ ಶೂಸ್ ಈಸ್ ಬೈಟಿಂಗ್ ಯು, ಪ್ಲೀಸ್ ಗಿವ್ ಮೀ, ಐ ವಿಲ್ ರಿಪೇರ್ ಆ್ಯಂಡ್ ಗಿವ್ ಯು ಇಟ್ ಬ್ಯಾಕ್ ಟು ಯು. ಅದನ್ನು ನಾನು ರಿಪೇರಿ ಮಾಡಿ ನಿಮಗೆ ಕೊಡ್ತೀನಿ, ನಾನು ಕೊಡಿ, ನಿಮ್ಮ ಶೂಸನ್ನು ಹೊಲಿದು ಕೊಡ್ತೀನಿ ಅಂತೇಳಿ ಅಬ್ರಹಾಂ ಲಿಂಕನ್ ಹೇಳ್ತಾರೆ. ಯಾರನ್ನೂ ಬೈಬಾರ್ದು. ಇವರು ಮೀನು ತಿಂದು ಬಂದರು, ಬರಬಾರ್ದು. ಧರ್ಮೋದ್ಯಮಿಗಳು ಹೇಳ್ತಾರೆ ದರ್ಪದಿಂದ. ಅದಕ್ಕೆ ಕಾರಣಿಕ ಹೇಳಿದೆ, ಏನು ತುಂಬಿದ ಕೊಡ ತುಳುಕ್ತಾ ಐತೆ, ಬರುತ್ತೆ ಇನ್ನು ಮುಂದೆ. ಈಗಾಗಲೇ ಸಂಪೂರ್ಣವಾಗಿ ಧ್ವಂಸ ಆಗಿ ಹೋಗಿದ್ದಾರೆ. ಇಷ್ಟೆಲ್ಲ ನಂದು ಈ ಚಾಕರಿ ಮುಗಿಸ್ಕೊಂಡು ಮತ್ತೆ ವಾಪಸ್ ನಮ್ಮ ರೂಮಿಗೆ ಬರಬೇಕಾದ್ರೆ ರಾತ್ರಿ 2 ಗಂಟೆ ಆಯಿತು. ಬೆಳಗ್ಗೆ ಎದ್ದು ಗದಗನಲ್ಲಿ ಪ್ರೆಸ್ ಮೀಟ್ ಇಟ್ಕೊಂಡಿದ್ವಿ. ಅಲ್ಲಿನೂ ಕೂಡ ತುಂಬ ವಿವರವಾಗಿ ಮಾತನಾಡಿದ್ವಿ. ಅನೇಕ ಡೌಟ್ಗಳನ್ನು ಪತ್ರಕರ್ತರು ಕೇಳಿದರು. ತುಂಬ ಅಂದರೆ ವೆರಿ ಮ್ಯಾಚ್ಯೂರ್ಡ್ ಪತ್ರಕರ್ತರು ಇದ್ದರು. ಅನೇಕ ಪ್ರಶ್ನೆಗಳನ್ನು ಕೇಳಿದರು. ಎಲ್ಲ ಸಮರ್ಥನೆಯಿಂದ ನಾವು ಉತ್ತರ ಕೊಟ್ಟಿದ್ದೀವಿ. ದಾಖಲೆ ಏನಾದರೂ ಇದೆಯಾ ಕೇಳಿದರು. ದಾಖಲೆ ಎಲ್ಲ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಬೇರೆ ಬೇರೆ ಈಗ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಟ್ರೆಂಡ್ ಸೆಟರ್ನವರು ಎಲ್ಲರೂ ಕೂಡ ಹಾಕ್ತಾ ಇದ್ದಾರೆ. ದಯವಿಟ್ಟು ನಂತರ ರೈಟ್ ನ್ಯೂಸ್ನವರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಬೇರೆ ಬೇರೆ ಎಲ್ಲ ಯೂಟ್ಯೂಬ್ಗಳನ್ನು ನೀವು ಗಮನಿಸಿ, ಪ್ರೆಸ್ ಮೀಟ್ ಹ್ಯಾಂಗಾಯಿತು ಅಂತ. ಅದನ್ನು ಮುಗಿಸಿ ಹೊರಗಡೆ ಇನ್ನೂ ನಾನು ಹೋಗಬೇಕಾದ್ರೆ ಅಲ್ಲಿರ್ತಕ್ಕಂಥ ಒಬ್ಬ ಪ್ರಜ್ಞಾವಂತ ಪತ್ರಕರ್ತರು ಹೇಳಿದರು, ಸರ್ ಹೊರಗಡೆ ಹೋಗಬೇಡಿ, ಅಂತಲ್ಲಿ ನೋಡಿ ನಿಮಗೆ ವಿರುದ್ಧ ಮಾತಾಡೋದಕ್ಕೆ ಒಂದಿಷ್ಟು ಗುಂಪುಗಳ ಸೃಷ್ಟಿ ಅಲ್ಲಿ ನೋಡಿರಿ ಸರ್, ಅಲ್ಲಿ ನೋಡ್ತೀನಿ ಸಾಕಷ್ಟು ಜನ ಹೆಣ್ಮಕ್ಳಿದ್ರು. ಆಯ್ತು ಬರಲಿ ಮಾತಾಡಿದರೆ ಆಯಿತು ಅಂತ ಹೇಳಿದರೆ ಅಲ್ಲಿರುವತಕ್ಕಂಥ ಪತ್ರಕರ್ತರು ಹೇಳಿದರು, ನೋಡಿ ಸರ್ ನಮಗೆ ಮಾಹಿತಿ ಇದೆ, ಅವರು ನಿಮ್ಮ ಜೊತೆಗೆ ಮಾತಾಡೋಕ್ಕೆ ಬಂದಿಲ್ಲ, ಜಗಳ ತೆಗೋಕ್ಕೆ ಬಂದಿದ್ದಾರೆ ಅಂತ ನನಗೆ ಗೊತ್ತಾಯಿತು. ನಾನು ಒಳಗಡೆ ಹೋಗಿ ಸುಮ್ಮನೆ ಕೂತ್ಕೊಂಡೆ. 10 ಜನ ಬಂದರು, 20 ಜನ ಬಂದರು. ಇವ್ರು ಪ್ರತಿ ಸರಿ ಅದೇ ಒಂದು 20 ಜನ, ಮ್ಯಾಕ್ಸಿಮಮ್ ಒಂದು 20-25 ಜನ ಬಂದರು. ಆಮೇಲೆ ಒಂದಿಷ್ಟು ಜನ ಗಂಡಸರು ಕೂಡ ಬಂದು ಜೋರಾಗಿ ಕಿರ್ಚಾಡಕ್ಕೆ ಪ್ರಾರಂಭ ಮಾಡಿದರು. ಆ್ಯಸ್ ಯೂಶುವಲ್ ಹಿಂದಿನ ದಿನ ಏನಾಗಿತ್ತು ಸೇಮ್ ಅದೇ. ಇವರು ಪ್ರತಿ ಒಂದು ಜಿಲ್ಲೆಯಲ್ಲಿ ಒಂದು 50-100 ಜನರನ್ನು ಟ್ರೈನಿಂಗ್ ಕೊಟ್ಟು ಬಿಟ್ಬಿಟ್ಟಿದ್ದಾರೆ. ಅವ್ರದ್ದು ಉದ್ದೇಶ ಏನಂತ ಹೇಳಿದರೆ, ಏನಾದರೂ ಮಾಡಿ ಗಿರೀಶ್ ಮಟ್ಟಣ್ಣವ್ರಿಗೆ ಮತ್ತು ನಮ್ಮ ಜಯಂತಿಯವರಿಗೆ, ಸಂತೋಷ್ ನಮ್ಮ ಜೊತೆಗಿರುವಂಥ ಸಂತೋಷ್ ಶೆಟ್ಟರಿಗೆ, ಸಂಚಾರಿ ಸಂತೋಷ್ ಅವರಿಗೆ ಏನಾದ್ರು ಮಾಡಿ ಗಲಾಟೆ ಮಾಡಿ ಎಳೆದಾಡಿ ಅದರದೊಂದು ವಿಡಿಯೋ ಮಾಡ್ಕೊಂಡು ನೋಡ್ರಿ ಇವ್ರಿಗೆ ಹೆಂಗೆ ಇದ್ರ ಮಾಡಿದ್ರು ಅಂತೇಳಿ. ನೋಡಿ, ಒಂದು ತಿಳ್ಕೊಳ್ಳಿ, ನಾನು ಹೇಳ್ತಾ ಇದ್ದೀನಿ, ನನ್ನ ಮನಸ್ಸಿನ ಏನು ಆಂತರಿಕದಿಂದ ಹೇಳ್ತಾ ಇದ್ದೀನಿ. ನಾನು ಯಾವತ್ತಿಗೂ ಕೂಡ ನಾವು ಹೆಣ್ಮಕ್ಳಿಗೆ ನಾವು ಬೈಯಲ್ಲ. ಇವ್ರು ಏನು ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ, ನಾವು ಹೆಣ್ಮಕ್ಳಿಗೆ ಬೈಬೇಕು. ಯಾಕಂದರೆ ಈ ಗುಂಪು ಗಂಧದಲ್ಲಿ ಏನಾದರೂ ತಳ್ಳಾಟ ಆಗ್ತದೆ, ಅವರು ಅದನ್ನೇ ವಿಡಿಯೋ ಮಾಡಿಕೊಂಡು ಝೂಮ್ ಮಾಡಿ ನೋಡಿ ಹೆಣ್ಮಕ್ಳ ಮೇಲೆ ಹೆಂಗೆ ದೌರ್ಜನ್ಯ ಮಾಡಿದ್ರು ಇವರು. ಸೌಜನ್ಯ ಪರ ಹೋರಾಟಗಾರ ಅಂತಾರೆ, ಹೆಣ್ಮಕ್ಳಿಗೆ ಹೆಂಗೆ ಬೈದ್ರು ನೋಡಿ ಇವರು. ಆ ಥರ ಪ್ರವೋಕ್ ಮಾಡಿ ಒಂದು ವಿಡಿಯೋ ಬೇಕು ಅವ್ರಿಗೆ. ಈ ವಿಡಿಯೋ ತಗೊಳ್ಳೋದಕ್ಕೆ 1.5 ವರ್ಷ 2 ವರ್ಷದಿಂದ ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ, ಆಗ್ತಾ ಇಲ್ಲ. ಆ ನಂತರ ಅವ್ರು ಬಯಸ್ತಾರೆ, ನಾನು ಅಲ್ಲಿ ಬಂದಂತಹ ಏನು ಗಲಾಟೆ ಮಾಡಿದ್ರಲ್ಲ ಹೆಣ್ಮಕ್ಳು, ಅವ್ರಿಗೆ ನಾನು ಬೈಲಿ, ನಾನು ಖಂಡಿತ ಬೈಯೋದಿಲ್ಲ. ನಮ್ಮ ದ್ವೇಷ ಅವ್ರ ಮೇಲಿಲ್ಲ. ಪಾಪ ಅವ್ರಿಗೆ ದುಡ್ಡು, ಅವ್ರಿಗೆ ಹೊಟ್ಟೆಪಾಡು ಅಂದರೆ ಸಂಬಳಕ್ಕೆ ದುಡಿತಾ ಇದ್ದಾರೆ ಅವ್ರಿಗೆ ನಾನು ಯಾಕೆ ಬೈಲಿ?
ಅವ್ರಿಗೆ ಯಾಕೆ ಟೀಕೆ ಮಾಡಲಿ ನಾನು? ನಮಗೆ ನಿನ್ನೆ ಗೊತ್ತಾದಂತಹ ಮಾಹಿತಿ, ಮಧ್ಯಾಹ್ನ ಬರಬೇಕಾದ್ರೆ ಗೊತ್ತಾದಂತಹ ಒಂದು ಮಾಹಿತಿ, ನಾವು ಹೆಮ್ಮೆ ಪಡಬೇಕದಕ್ಕೆ. ನಾನು ಹೆಮ್ಮೆ ಪಡ್ತೀನಿ. ಏನಂತ ಹೇಳಿದರೆ, ಮೊನ್ನೆ ಏನು ಗ್ರಾಮದಲ್ಲಿ ಬಂದು ಗಲಾಟೆ ಮಾಡಿ ಆ ಗ್ರಾಮಸ್ಥರನ್ನ ಯಾರನ್ನೂ ಮಾತಾಡೋಕ್ಕೆ ಯಾಕೆ ಬಿಟ್ಟಿಲ್ಲ ಅಂತ ಹೇಳಿದರೆ, ಒಂದು ಆಫರ್ ಕೊಟ್ಟಿದ್ದಾರೆ ಅವ್ರಿಗೆ. ಗಿರೀಶ್ ಮಟ್ಟಣ್ಣವ್ರಿಗೆ ನೀವು ಮಾತಾಡೋಕ್ಕೆ ಬಿಡಬಾರ್ದು, ಅವ್ರು ನೀವು ಬೈದು ಕಳಿಸ್ಬೇಕು. ಅವ್ರೇನಾದರೂ ಮಾತಾಡಿದರೆ ನಾವು ಮತ್ತೆ ನಿಮ್ಮ ಮನೆಗೆ ಬಂದು ಬಡ್ಡಿ ವಸೂಲಿ ಮಾಡ್ತೀವಿ, ಕಿರುಕುಳ ಕೊಡ್ತೀವಿ. ನೀವು ಅವ್ರಿಗೆ ಮಾತಾಡೋಕ್ಕೆ ಬಿಡಲಿಲ್ಲ ಅಂದರೆ ನಿಮ್ದು ಎಲ್ಲ ಬಡ್ಡಿನೂ ಕೂಡ ಸಾಲ ಮನ್ನಾ ಅಂತ ಆಫರ್ ಕೊಟ್ಟಿದ್ದಾರೆ ಅವರಿಗೆ. ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಎಲ್ಲವೂ ಕೂಡ ಇನ್ಮೇಲೆ ಒಂದೊಂದಾಗಿ ನಮ್ಮ ಯೂಟ್ಯೂಬರ್ಸು ಬಿಡ್ತಾರೆ, ಕೇಳ್ಕೊಳ್ಳಿ ಅದನ್ನು. ನಾವು ಖುಷಿ ಪಡಬೇಕಲ್ಲ. ಆ ನಂತರ ಅಲ್ಲಿ ಗ್ರಾಮಸ್ಥರು ಹೇಳಿದರು, ಅಲ್ಲಿ ಮುಖಂಡರು ಹೇಳಿದರು, ಪಂಪಣ್ಣ ಅಂಥೇಳಿ ಅವರು ಮಾತು ಕೊಟ್ಟರು. ಅವರು, ಸರ್ ನಾವು ಯಾವತ್ತಿಗೂ ಕೂಡ ನಮ್ಮ ಗ್ರಾಮದಲ್ಲಿ ಆ ಥರ ಆತ್ಮಹತ್ಯೆ ಆಗುವಂಥ ಘಟನೆ ಆಗೋದಕ್ಕೆ ಬಿಡೋದಿಲ್ಲ. ಒಳ್ಳೆಯದದು, ನಮಗೂ ಅದೇ ಬೇಕಲ್ಲ. ಸತ್ತ ಮೇಲೆ ಹೋಗಿ ಹಾರ ಹಾಕೋದಲ್ಲ ನಾವು. ಯಾರು ಸಾಯದೇ ಇರುವ ಹಾಗೆ ನೋಡ್ಕೊಳ್ಳೋದಕ್ಕೆ ನಾವು ಆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವರು ಹಿರಿಯರು ಅದೇ ಹೇಳಿದರು. ಇವರು ನಮ್ಮನ್ನು ಬಯಸಬೇಕು ಅಂತೇಳಿ ಆಫರ್ ಕೊಟ್ಟಿದ್ದಾರೆ. ಎಸ್, ಒಳ್ಳೆಯದೇ ಅಲ್ಲ. ಏನಾದರೂ ಆಗಲಿ, ಸಾಲ ಮನ್ನಾ ಆಯಿತು, ಜನ ಶಾಂತಿ ಇದ್ದರೆ ಸಾಕು. ನಿನ್ನೇನು ಕೂಡ ಗದಗ್ನಲ್ಲಿನೂ ಕೂಡ ಒಬ್ಬೊಬ್ಬರಿಗೆ 2,000 ರೂಪಾಯಿ ದುಡ್ಡು ಕೊಟ್ಟು ಆ ನಂತರ ತಳ್ಳಾಟ ಮಾಡೋ ವಿಡಿಯೋ ಇತ್ತಂತ ಹೇಳಿದರೆ ಬಂಪರ್ ಆಫರ್ ಕೊಟ್ಟಿದ್ದಾರೆ ಅವರಿಗೆ. ನಿಮ್ಮ ಸಾಲನೂ ಮನ್ನಾ, ಮತ್ತೆ ಒಬ್ಬೊಬ್ಬರಿಗೆ 1,1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತೇಳಿ. ಈಗಿನ್ನೇನೇನೋ ಒಂದಿಷ್ಟೇ ಹೆಣ್ಮಕ್ಳನ್ನ ಬಿಟ್ಟು ನಮ್ಮನ್ನು ಬಯಸಿ ನಮಗೆ 1 ಲಕ್ಷ ರೂಪಾಯಿ ಏನೋ 2 ಲಕ್ಷ ರೂಪಾಯಿ ಇದನ್ನು ಬಂತಂತ, ಅವ್ರಿಗೇನೋ ಲಾಭಾಂಶ ಬಂತಂತೆ. ಎಲ್ಲ ಶುದ್ಧ ಸುಳ್ಳು. 2 ಲಕ್ಷ ಲಾಭಾಂಶ ಕೊಟ್ಟಿದ್ರೆ ಬಹುಶಃ ಬಂಗಾರ ಆಗಿಬಿಡ್ತೈತಿ ರಾಜ್ಯ. 50, 70 ರೂಪಾಯಿ, 80 ರೂಪಾಯಿ, 300 ರೂಪಾಯಿ ಲಾಭಾಂಶ ಒಂದು ದಿನಕ್ಕೆ. ಒಂದು ಹೆಣ್ಮಗಳು ದುಡಿಯಕ್ಕೆ ಹೋದರೆ ಪಾಪ ಕೂಲಿ ಕೆಲಸ ಮಾಡಿದರೆ 500 ರೂಪಾಯಿ 400 ರೂಪಾಯಿ ದುಡಿತದೆ. ಅದನ್ನು ಬಿಟ್ಟು 300 ರೂಪಾಯಿ ಲಾಭಾಂಶ ತೊಗೊಂಡಕ್ಕೆ ಹೋಗ್ಬೇಕು. ಆದರೂ ಕೂಡ ನಮ್ಮನ್ನು ಬಯಸೋದಕ್ಕೆ ಅಂತಲೇ ದುಡ್ಡು ಕೊಡ್ತಾ ಇದ್ದಾರಲ್ಲ, ಅದರಿಂದ ಅವ್ರಿಗೆ ಇದನ್ನಾಗ್ತಾ ಇದೆ. ಹೀಗಾಗಿ ಆ ಹೆಣ್ಮಕ್ಳಿಗೆ ಖಂಡಿತ ಬೈಯಲ್ಲ. ನಾವು ಎಕ್ಸ್ಪೋಸ್ ಮಾಡ್ತಾ ಇರುವುದೇ ಈ ಟ್ರಸ್ಟ್, ನಕಲಿ ದೇವಮಾನವ. ಇದರದ ಪ್ಲ್ಯಾನಿಂಗ್ ಎಲ್ಲನೂ ಕೂಡ ಅವರ ತಮ್ಮ ಮತ್ತು ಅವರ ತಮ್ಮ ಏನು ಭರ್ಜರಿ ಬಡವ ಇದನ್ನಲ್ಲ, ಅವನ ಪ್ಲ್ಯಾನಿಂಗ್ ಇದು, ಅವನು ಬ್ರೇನ್. ಮತ್ತೆ ಅವನ ಜೊತೆಗೆ ಈಗ ಸೇರಿದಾನೆ ಬ್ಲ್ಯಾಕ್ ಆ್ಯಂಡ್ ವೈಟ್, ಬ್ಲ್ಯಾಕ್ ಮನಿ, ಕಪ್ಪು ಹಣದ ತಜ್ಞ ಅನಿಲ್ ಅಂತ ಇದ್ದಾನೆ. ಈಗ ಗಡ್ಡ ಬಿಡ್ಕೊಂಡು ಓಡಾಡ್ತಾ ಇದ್ದಾನೆ. ಈಗ ದಿಲ್ಲಿಗೆ ಹೋಗಿ ಸೆಟ್ಟಿಂಗ್ ಅದು ಇದು ಮಾಡಿದ, ಪಾಪ ಅವನಿಗೆ ಆಗಲಿಲ್ಲ. ಮತ್ತು ಒನ್ಸ್ ಅಗೇನ್ ಸುಗ್ರೀವಾಜ್ಞೆ ಜಾರಿ ಆಯಿತು. ಅದೆಷ್ಟು ಕಳ್ಕಣ್ಣ ಬಿಟ್ನ. ಅವ್ರಿಗೇನಂತ ಹೇಳಿದರೆ ಒಂದೇ ಒಂದು ಅಜೆಂಡಾ, ಒಂದು ವಿಡಿಯೋ ಬೇಕು ಅವ್ರಿಗೆ, ಒಂದು ವಿಡಿಯೋ. ಎಷ್ಟೆಷ್ಟು ಪ್ರಯತ್ನ ಪಟ್ಟಿದ್ದಾರೆ, ನಾನು ಇವತ್ತು ಅದನ್ನ ಹೇಳ್ಕೋಬೇಕು. ಹಿಂದೆನೂ ಕೂಡ ನಮ್ಮ ಪ್ರಶಾಂತ್ ಅವರು, ಹ್ಯೂಮನ್ ರೈಟ್ಸ್ ಪ್ರಶಾಂತ್ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಹೇಳಿದ್ದೆ, ಹನಿ ಟ್ರ್ಯಾಪ್ ಮಾಡೋಕ್ಕೆ ನೋಡಿದರು. ಬೇಕಂತಲೇ ನಮ್ಮನ್ನು ಕರೆಸಿ, ಸರ್ ನಾವು ಸೌಜನ್ಯ ಪರವಿದ್ದೀವಿ, ಬನ್ನಿ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಕರೆದ್ರೆ ಹೋಟೆಲಿನ ರೂಮಿಗೆ ಕರೀತಾರೆ ನಮ್ಮನ್ನು. ನಮಗೇನು ತಲೆಯಲ್ಲಿ ಬುದ್ಧಿ ಇದೇನು ಸಗಣಿ ಇದೆ ಅಂತ ತಿಳ್ಕೊಂಡಿದ್ದಾರೆ ಅವರು. ಬನ್ನಿ ಇಂತಲೇ ನಾನು ಆಫೀಸಿಗೆ ಬನ್ನಿ, ನಮ್ಮ ಆಫೀಸಿಗೆ ಬನ್ನಿ ಅಂತ ಹೇಳಿದವರು ಹೋಟೆಲ್ ರೂಮ್ನಲ್ಲಿದ್ದೀನಿ, ಬನ್ನಿ ಮಾತಾಡೋಣ ಅಂತ ಕರೀತಾರೆ. ಆನಂತರ ಒಂದಿಷ್ಟು ಹೆಣ್ಮಗಳಿಗೆ ನಾನು ಅವರಿಗೆ ಧನ್ಯವಾದ ಹೇಳ್ತೇನೆ, ಮೆಚ್ಚಬೇಕು ಅವ್ರನ್ನ. ಏನಂತ ಹೇಳಿದ್ದಾರೆ, ಒಬ್ಬ ಹೆಣ್ಮಗಳಿಗೆ ಬಾತ್ರೂಮಲ್ಲಿ ಕೂತ್ಕೊಂಡು ಸ್ನಾನ ಮಾಡ್ತಾ ವಿಡಿಯೋ ಕಾಲು, ಗಿರೀಶ್ ಮಟ್ಟಣ್ಣವ್ರಿಗೆ ಸೀದಾ ವಿಡಿಯೋ ಕಾಲ್ ಮಾಡಿಬಿಡ್ಬೇಕು. ಅದನ್ನು ನಾನು ರಿಸೀವ್ ಮಾಡಿಬಿಟ್ರೆ ಅಲ್ಲಿ ಅದು ಏನಂತಾರೆ, ಅದಕ್ಕೇನೋ ಒಂದು ಆ್ಯಪ್ ಬರ್ತದಂಥದ್ದು, ವಾಟ್ಸಪ್ ಕಾಲು ವಿಡಿಯೋ ಕಾಲು ರೆಕಾರ್ಡ್ ಆಗ್ತದಂತೆ. ಅದನ್ನು ಜಸ್ಟ್ ಸುಮ್ಮನೆ ನನ್ನ ಫೋಟೋ ಬಂದುಬಿಟ್ರೆ ಸಾಕು, ಅದನ್ನು ರೆಕಾರ್ಡಿಂಗ್ ಮಾಡ್ಕೊಂಡು ಬಿಟ್ಬಿಡೋದು. ಪಾಪ ಹೆಣ್ಮಗಳು ಹೇಳಿದ್ರು, ಸರ್ ನನಗೆ ಹೀಗೆ ಮಾಡಂತ ಹೇಳಿದರು. ನಾನು ಮಾಡೋಂಗಿಲ್ಲ ಸರ್. ಪಾಪ ಹೆಣ್ಮಗಳು ಹೇಳಿದ್ರು, ನನಗೆ ಬೇಡ ಸರ್. ಟ್ರ್ಯಾಪ್ ಮಾಡಬೇಕಂತೇಳಿ 1 ಕೋಟಿ ರೂಪಾಯಿ ಆಫರ್ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ. ನೋಡಿ, ಇದರಿಂದ ಹೆಣ್ಮಕ್ಳ ಅಂದರೆ ಅವ್ರ ಕ್ಯಾರೆಕ್ಟರ್ನೂ ಹಾಳಂತ ಮಾಡಬೇಕು. ನಮ್ಮನ್ನು ಕೆಟ್ಟದಾಗಿ ಬಿಂಬಿಸೋದಕ್ಕೆ ಹೆಣ್ಮಕ್ಳನ್ನ ಯಾವ ರೀತಿ ಉಪಯೋಗಿಸ್ಕೊತಾ ಇದ್ದಾರೆ. ನಿರಂತರವಾಗಿ ಇವರು ಮಾಡಿದ್ದಿದೆ. ಇವರು ಏನು ಪಟ್ಟಕ್ಕೆ ಬಂದರು ಅವಾಗಿಂತ ಮಾಡಿದ್ದು ಬರೀ ಅದೇ, ಹೆಣ್ಮಕ್ಳನ್ನ ಹಾಳು ಮಾಡೋದು, ತಾವು ಉಳಿಸ್ಕೊಳ್ಳೋದಕ್ಕೆ ಹೆಣ್ಮಕ್ಳನ್ನೇ ಟಾರ್ಗೆಟ್ ಮಾಡೋದು, ಮನೆಯಲ್ಲಿರೋ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡೋದು, ಹೆಣ್ಮಕ್ಳನ್ನ ಮುಂದೆ ಬಿಡೋದು, ಆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾನೆ ಬಂದರು. ಮಹೇಶ್ ಶೆಟ್ಟರ್ ವಿರುದ್ಧ ಸಿಕ್ಕಾಪಟ್ಟಿ, ಮೊನ್ನೆನೂ ಕೂಡ ಅದು ಗಲಾಟೆ ಆದಾಗ ಒಬ್ಬನು ಹೇಳ್ತಾ ಇದ್ದ, ಅವನು ಬೆಳ್ತಂಗಡಿ ಅಂತ ಬಂದವನು, ಲೋಫರ್ ಅವನು. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಹೊಡಿತೀವಿ, ಹಾಗೆ
ಅಲ್ಲಿ ಊರವರೇ ಇವ್ರದ್ದು ಚರ್ಮ ಸೋಲದ್ ಕಳಿಸ್ತಿದ್ರು. ಮಹೇಶ್ ಶೆಟ್ಟರ್ಗೆ ಏನಾದರೂ ಮುಟ್ಟಿದ್ರೆ, ಸೌಜನ್ಯ ಹೋರಾಟಗಾರರಿಗೆ ಮುಟ್ಟಿದ್ರೆ ಅಲ್ಲಿಯ ಊರವರೇ ಇವ್ರು ಚರ್ಮ ಸೋಲದ್ ಕಳಿಸ್ತಿದ್ರು. ಇವ್ರು ಏನಂತ ಹೇಳಿದ್ರೆ ಧರ್ಮಸ್ಥಳದಿಂದ ಬಂದಿದ್ದೀವಿ ಅಂತ ಹೇಳ್ಕೊಂಡು ಇಡೀ ಗ್ರಾಮವನ್ನು ಬೆಂಕಿ ಹಚ್ತಾ ಇದ್ದಾರೆ. ಮಹೇಶ್ ಶೆಟ್ಟರ್ಗೆ ಏನಾದರೂ ಮುಟ್ಟಿದರೆ ಅವ್ರೇನು ಮಾಡಲ್ಲ, ಜನನೇ ಇದ್ದಾರೆ, ಎದ್ದು ನಿಲ್ತಾರೆ. ಇವರು ಧರ್ಮಸ್ಥಳದಲ್ಲಿ ಅತ್ಯಾಚಾರಿಗಳ ಮನೆಗೆ ಹೋಗಿ ನುಗ್ಗಿ ಎಳ್ಕೊಂಡು ಬಂದು ಹೊಡಿತಾರೆ. ಗೊತ್ತಿರಲಿ, ಚರ್ಮ ಸುಲಿತಾರೆ ನಿಮ್ಮದು, ಕೋರ್ಟು ಕಚೇರಿ ಆಮೇಲೆ ಚರ್ಮನೇ ಸುಲಿತಾರೆ ಮಕ್ಕಳ ನಿಮ್ಮದು. ಒಂದೇನಾದರೂ ಮುಟ್ಟಿ ನೀವು ಸೌಜನ್ಯ ಹೋರಾಟಗಾರರಿಗೆ, ಮಹೇಶ್ ಶೆಟ್ಟರ್ ತಂಟೆಗೆ ಏನಾದರೂ ಬಂದರೆ ನಿಮ್ಮ ಚರ್ಮ ರಾಜ್ಯದ ಜನ ಕಾಯ್ತಾ ಇದ್ದಾರೆ, ನಾವಲ್ಲ, ನೊಂದಂತಹ ಜನ, ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿಯ ಭಕ್ತರು ಕಾಯ್ತಾ ಇದ್ದಾರೆ. ಒಂದೇ ಒಂದು ಮುಟ್ರಿ ಮಕ್ಕಳ ನಿಮ್ಮನ್ನ ಮನೆಗೆ ನುಗ್ಗಿ ಹೊಡಿತಾರೆ, ನಿಮ್ಮ ಮನೆಗೆ ನುಗ್ಗಿ ಹೊಡಿತಾರೆ. ದೇವಸ್ಥಾನದ ರಕ್ಷೆ, ಅತ್ಯಾಚಾರಿಗಳಿಗೆ ಶಿಕ್ಷೆ, ಇದು ಜನ ತೀರ್ಮಾನ ಮಾಡಿದ್ದಾರೆ. ಮುಟ್ಟಿ ನೋಡಿ, ಚರ್ಮ ಹೊರಗಡೆ ಬಂದು ಎಳಿತಾರೆ, ನಿಮಗೆ ಚಪ್ಪಲಿ ತಗೊಂಡು ಹೊಡಿತಾರೆ ನಿಮಗೆ ಜನ. ಮಹೇಶ್ ಶೆಟ್ಟಿ ತಿಮ್ಮರಗೌಡವ್ರಿಗೆ ಮುಟ್ಟಾಕ್ ನೋಡ್ತೀರಾ? ನಾಲಾಯಕ ಲೋಫರ್ಗಳೇ ನೀವು. ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ. ಇಡೀ ಊರಿಗೆಲ್ಲ ಪೂರ್ತಿ ಹಾಳು ಮಾಡಿಟ್ಟಂಥವ್ರು ನೀವು ಲೋಫರ್ಗಳ. ಒಬ್ಬರು ಏನೋ ಹಾಕಿದ್ದಾರೆ ಕಮೆಂಟು, ಅದ್ರ ಬಗ್ಗೆ ಮಾತಾಡಿ ಅಂಥೇಳಿ. ಏನು ಮಾತಾಡ್ಬೇಕು ಅದ್ರ ಬಗ್ಗೆ? ಇವರು ಇಷ್ಟೊಂದು ಈ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಇವರ ತಮ್ಮ, ನಕಲಿ ದೇವಮಾನವನ ತಮ್ಮ, ಭರ್ಜರಿ ಬಡವ, ಈ ಸುಳ್ಳು ಹೇಳಿ ಸರ್ಕಾರದ ಆಸ್ತಿ ವಶಪಡಿಸ್ಕೊಂಡಲ್ಲ, 7 ಎಕರೆ 59 ಸೆಂಟ್ಸ್. AC ಕೋರ್ಟು ಇದನ್ನು ಮಾಡ್ತದನ್ನ, ಏನೋ ವಶಪಡಿಸ್ಕೋಬೇಕು, ಕೋರ್ಟ್ ಆದೇಶ ಆಯಿತು ಅಂಥೇಳಿ. ಆದರೆ ಈ ಎಷ್ಟು ನಾಚಿಕೆ ಬಿಟ್ಟಂತಹ ಕುಟುಂಬ ಇದು. ಇವ್ರ ತಮ್ಮ ರೇಪಿಸ್ಟ್, ಸೈಕೋ ರೇಪಿಸ್ಟ್, ಕಿಲ್ಲರ್, ಎಷ್ಟು ಜನ ಕೊಂದಿದ್ದಾನೆ, ಲೋಫರ್, 3rd ಕ್ಲಾಸ್ ರೇಪಿಸ್ಟ್ ಅವನು. ಆ 7.5 ಎಕರೆಯನ್ನು ಮತ್ತು ಅಪೀಲ್ ಹಾಕಿದ್ದಾನೆ. ನಾನು ಬಡವನೇ ಸೈ, ನಾನು ಕೂಲಿ ಕಾರ್ಮಿಕ, ನಾನು ಕೂಲಿ ಮಾಡಿ ಬದುಕ್ತಾ ಇದ್ದೀನಿ ಅಂಥೇಳಿ ಮತ್ತೆ ಅಪೀಲ್ ಹೋಗಿದ್ದಾನೆ DC ಕೋರ್ಟಿಗೆ. ನಾನು ಮತ್ತೆ ಅದು ಇದೇನು ಆದೇಶ ಆಗಿದೆಯಲ್ಲ ಅದನ್ನು ಇದನ್ನು ಮಾಡೋದಕ್ಕೆ ವಾಪಸ್ ಅದನ್ನು ಆದೇಶ ರದ್ದು ಮಾಡಿರಿ ಅಂಥೇಳಿ ಅಪೀಲ್ಗೆ ಹೋಗಿದ್ದಾನೆ. ಇಂಥವ್ರನ್ನ ನಂಬಬೇಕಾ? ಇಂಥವ್ರು ಇವರು ದೇವಮಾನವರ ಇವರು? ಜನ ದಯವಿಟ್ಟು ಎಚ್ಚೆತ್ಕೊಳ್ರಿ, ಜನ ಎಚ್ಚೆತ್ಕೊಳ್ಬೇಕು. ದಾಖಲೆ ಇವತ್ತು ಮಧ್ಯಾಹ್ನದಿಂದ ಎಲ್ಲರೂ ಬಿಟ್ಟಿದ್ದಾರೆ. DC ಕೋರ್ಟಿಗೆ ಮತ್ತೆ ಅಪೀಲ್ ಹೋಗಿದ್ದಾನೆ. ನಾನು ಬಡವನೇ ಸೈ. ಇವನ ಮುಸುಡಿಗೆ 1050 ಎಕರೆ ದೇವಸ್ಥಾನವನ್ನು ಕೂಡ ಸೇರಿ ಒಳಗೆ ಹಾಕೊಂಡು ಬಿಟ್ಟಿದ್ದಾರೆ. ಮಂಜುನಾಥ ಸ್ವಾಮಿ ಇರುವಂತ ಜಾಗೇನೆ ಇವರು ಒಳಗೆ ಹಾಕೊಂಡು ಬಿಟ್ಟಿದ್ದಾರೆ. 1050 ಎಕರೆ ಅಧಿಕೃತವಾಗಿ ಇವರ ಆಸ್ತಿ ಇದೆ. ಆದರೂ ಕೂಡ ನನಗೆ ಭೂರಹಿತ ಬಡವ ಅಂತೇಳಿ ಒಂದ್ ಸೆಕೆಂಡ್ ಹಾಕಿದ್ದಾನೆ. ನಾಚಿಕೆ, ಮಾನ, ಮರ್ಯಾದೆ ಏನಾದರೂ ಇದೇನ್ರಿ ಈ ಕುಟುಂಬಕ್ಕೆ? ಧರ್ಮೋದ್ಯಮಿಗಳ ಕುಟುಂಬಕ್ಕೆ, ನಕಲಿ ದೇವಮಾನವನ ಕುಟುಂಬಕ್ಕೆ. ಅದಕ್ಕೆ ಇವನು ಶರ ಬೇರೆ ಬರೆಯುವುದು, ಇವರ ಅಣ್ಣ ನಕಲಿ ದೇವಮಾನವ 420 ಏನಂತ ಬರೆದಿನ? ಹೌದು, ಇವನಿಗೆ ಯಾವುದೇ, ನನ್ನ ತಮ್ಮನಿಗೆ ಯಾವುದೇ ಆಸ್ತಿ ಇಲ್ಲ, ಇವನು ಭೂರಹಿತ ಬಡವ ಅಂತೇಳಿ. ಇಂಥವ್ರನ್ನ ದೇವಮಾನವ ಅಂತ ಜನರನ್ನ ಹುಚ್ಚರು ಮಾಡಿದ್ರಲ್ರಿ. DC ಕೋರ್ಟಿಗೆ ಅಪೀಲ್ ಹಾಕಿದ್ದ ಒರಿಜಿನಲ್ ಕಾಪಿ ಎಲ್ಲ ಕಡೆನೂ ಕೂಡ ಈಗ ಶೇರ್ ಆಗ್ತದೆ, ದಯವಿಟ್ಟು ನೋಡಿ. 30 ವರ್ಷ ಕಟ್ಟಿದಂಥ, 30 ಅಲ್ಲ 50-60 ವರ್ಷದಿಂದ ಇದೇ ರೀತಿ ಸುಳ್ಳು ಹೇಳಿ 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 ಕೋಟೆಯನ್ನು ಕಟ್ಟಿದರು. ಇದನ್ನು ನೋಡಿ ಜನ ನಗ್ತಾ ಇದ್ದಾರೆ. ಜನನು ಕೂಡ ಸ್ವಲ್ಪ ಇನ್ನು ಏನೇನು ಅವರು ಭಾರಿ, ಅವರು ದೇವರ ಮನುಷ್ಯ. ನೇನೆ ಒಬ್ಬರು ಮಾತಾಡ್ತಿದ್ದರು, ದುಡ್ಡು ಕೊಟ್ಟು ಮಾತಾಡ್ತಾ ಇದ್ದಾರೆ, ದೇವರಂಥ ಮನುಷ್ಯ. ಸರ್ಕಾರ ಜನರಿಗೆ, ಬಡವರಿಗೆ, ಅದು ಯಾವುದೇ ವರ್ಗದವರು ಇರ್ಬೋದು, ಬಡವರಿಗೆ ಸಿಗಬೇಕಾದಂತಹ ಸರ್ಕಾರಿ ಜಾಗ, ಬಡವರಿಗೆ ಅಲಾಟ್ ಮಾಡಬೇಕಾದಂತಹ ಸರ್ಕಾರಿ ಭೂಮಿಯನ್ನ 1050 ಎಕರೆ ಇರುವಂಥ ಕುಟುಂಬ ಭೂರಹಿತ ಬಡವ ಅಂತ ಹೇಳಿ ಹಾಕ್ಕೊಂಡಿದೆ, ತನ್ನ ವಶಕ್ಕೆ ತಗೊಂಡಿದೆ. ಈಗ ಮತ್ತೆ ಇಷ್ಟೊಂದೆಲ್ಲ ಉಗಿತಾ ಇದ್ರು ನಾಚಿಕೆ ಮಾನ ಮರ್ಯಾದೆನೇ ಇಲ್ಲವರಿಗೆ. ಜನ ಚೀತುವಂದು ಉಗಿತಾ ಇದ್ದಾರೆ. ನಾಚಿಕೆ ಮಾನ ಮರ್ಯಾದೆನೇ ಇಲ್ಲ. ಹೆಣ್ಣು, ಭೂಮಿ, ಹಣ, ಬಡ್ಡಿ ಹಣ, ನಾಚಿಕೆ ಬಿಟ್ಟು ನಿಂತಿದ್ದಾರೆ. ದಯವಿಟ್ಟು ಜನ ತೀರ್ಮಾನ ತಗೊಳ್ಳಿ. ಅಂದರೆ ಜನಕ್ಕೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕೆಲವೊಂದಿಷ್ಟು ನೀನು ಹೇಳ್ತಾ ಇದ್ರು, ನೀವು ಸಾಲ ಮನ್ನಾ ಮಾಡ್ತೀರಾ? ನಾನು ಮಾಡೋದಲ್ಲ, ರಾಜ್ಯದ ಮುಖ್ಯಮಂತ್ರಿಗಳೇ, ರಾಜ್ಯ ಸರ್ಕಾರನೇ ಮನ್ನಾ ಮಾಡಿ ಆಗಿ ಹೋಗ್ಬಿಟ್ಟಿದೆ. ಈಗ ಸಾಲ ಕಟ್ಟಕ್ಕೆ ಯಾರೂ ರೆಡಿ ಇಲ್ಲ. ನನಗೆ ಕೇಳ್ತಾ ಇದ್ದಾರೆ, ನೀವು ದುಡ್ಡು ಕೊಡ್ತೀರಾ ಅಂತ. ನಾವ್ಯಾಕೆ ಕೊಡಬೇಕು? ಬ್ಯಾಂಕ್ನೇ ಇದೆಯಲ್ಲ. ಪ್ರತಿಯೊಂದು ಗ್ರಾಮದಲ್ಲಿ ನಾನು ಹೇಳ್ತಾ ಇದ್ದೀನಿ, ನೀವು ಕೊಡ್ತೀರಾ, ಇವರಿಷ್ಟೇ ಕೊಡ್ತಾರೆ ಅಂತ ಹೇಳಿ ಇನ್ನೊಂದು ಸುಳ್ಳಿನ
ಈ ಕಂಬ ಪಿಲ್ಲರನ್ನು ಹಾಕಿದ್ದಾರೆ. ಇವರು ಸುಳ್ಳಿನ ಕೋಟೆಗೆ ಅದೊಂದು ದೊಡ್ಡ ಪಿಲ್ಲರ್. ಇವ್ರನ್ನ ಬಿಟ್ಟರೆ ಯಾರೂ ಸಾಲ ಕೊಡಂಗಿಲ್ಲಂತೆ. ಪ್ರತಿಯೊಂದು ಗ್ರಾಮದಲ್ಲಿನೂ ಕೂಡ ಸಂಜೀವನಿ ಸಂಘಗಳಿದೆ, ಸ್ತ್ರೀ ಶಕ್ತಿ ಸಂಘಗಳಿದೆ, ನವೋದಯ ಸಂಘಗಳಿದೆ. ಅವೆಲ್ಲವೂ ಕೂಡ ಬ್ಯಾಂಕಿನಿಂದ ನೇರವಾಗಿ ಅದೇ ಗ್ರಾಮದಲ್ಲಿನೇ ಸಾಲ ಕೊಡ್ತಾ ಇದ್ದೇವೆ. ನೀವು ಚೆಕ್ ಮಾಡಿಬೇಕಾರೆ NRL ಲಿಸ್ಟಲ್ಲಿ ಒಂದೊಂದು ಗ್ರಾಮದಲ್ಲಿ 2-3 ಸಂಘಗಳು ಆ ಥರ ಇದ್ದೇ ಇದೆ. SBI ಬ್ಯಾಂಕ್, ಕೆನರಾ ಬ್ಯಾಂಕ್ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಆಯಿತು ನಮ್ಮ ಕಡೆ ಬನ್ನಿ, ನಾವು ಡೈರೆಕ್ಟಾಗಿ ಕೊಡ್ತೀವಿ ಅಂತೇಳಿ. ಕರೆಕ್ಟ್, ಈಗ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಇಷ್ಟು ದಿನ ಇವರು ಬಾಯಿ ಮುಚ್ಚಿದ್ರು ಅವ್ರದ್ದು. ಈಗ ಹಗರಣ ಆಗ್ತಾ ಇದೆ ಅಂತ ಗೊತ್ತಾದ ಮೇಲೆ ಅವ್ರು ಯಾಕೆ ಇವ್ರನ್ನ ಕಾಪಾಡ್ತಾರೆ? ಅವರು ಹೇಳ್ತಾ ಇದ್ದಾರೆ ಡೈರೆಕ್ಟಾಗಿ. ಆಮೇಲೆ ಇವ್ರೇನು ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇಲ್ಲಲ್ಲ, ಬ್ಯಾಂಕಿಂದ ನಿಂತರನೇ ಕೊಡ್ಸಿದೀವಿ ಅಂತ ಹೇಳ್ತಾ ಇದ್ದಾರಲ್ಲ. ಹೌದು ತಾನೇ? ಬ್ಯಾಂಕ್ ನಿಂತರ ಕೊಡ್ಸಿದ್ವಿ. ಹೌದು, ಮತ್ತೆ ಬ್ಯಾಂಕ್ ಮತ್ತೆ ಇವ್ರು ಎಲ್ಲಿ ಕೊಟ್ಟಿದ್ದಾರೆ? ನಮಗೆ ಇವರು ಟೀಕೆ ಮಾಡೋರು ಹೇಳ್ತಾರಲ್ಲ, ನೀವು ಕೊಡ್ತೀರಂತ, ಇದನ್ನು ಕೂಡ ಇವ್ರು ಕೊಟ್ಟಿಲ್ಲ, ಬ್ಯಾಂಕ್ ನಿಂತರ ಕೊಡ್ಸಿದೀವಿ ಅಂತ ಹೇಳ್ತಾ ಇದ್ದಾರಲ್ಲ ಅವರು. ಇದನ್ನು ಅರ್ಥ ಮಾಡ್ಕೋಬೇಕು. ಏನಂತ ಹೇಳಿದ್ರೆ, ಯಾರು ಅನಕ್ಷರಸ್ಥರಿದ್ದಾರೆ, ಪಾಪ ದುಡಿಯುವ ಕಾರ್ಮಿಕರಿದ್ದಾರೆ, ಲೆಕ್ಕಪತ್ರ ಗೊತ್ತಿಲ್ಲ, ಅದ್ರ ತಿಳ್ಕೊಳ್ಳೋ ಗೋಜಿಗೆ ಹೋಗೋದಿಲ್ಲ. ಯಾಕಂದರೆ ಜೀವನ ನಡೆಸೋದೇ ಒಂದು ದೊಡ್ಡ ಯಾತನೆ ಆಗಿರ್ತದೆ ಇವತ್ತಿನ. ಅದರಲ್ಲಿನೇ ಕೋವಿಡ್ ಆದಮೇಲೆ ಜನಸಾಮಾನ್ಯರ ಪರಿಸ್ಥಿತಿ, ಮಧ್ಯಮ ವರ್ಗದವರ ಪರಿಸ್ಥಿತಿ ಬಹಳ ಗಂಭೀರ ಆಗಿದೆ. ಎಂತೆಂಥ ಶ್ರೀಮಂತರೇ ಇವತ್ತು ಬೀದಿಗೆ ಬಂದಿದ್ದಾರೆ. ಅಂಥದ್ರಲ್ಲಿ ಪ್ರತಿದಿನ ದುಡಿಯುವಂಥರ ಪರಿಸ್ಥಿತಿ ಏನು? ಅವ್ರಿಗೆ ಕಾನೂನೇನು, ಅದೇನು, ಇದೇನು, ಅರ್ಜಿ, ಅವ್ರಿಗೆ ಏನು ಪಾಪ ಗೊತ್ತಾಗಲ್ಲ. ಅಂಥವ್ರನ್ನ ಇವರು ಟಾರ್ಗೆಟ್ ಮಾಡಿ ಅವರಿಗೊಂದು ಸುಳ್ಳಿನ ಕೋಟೆಯನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಈಗ ಅದು ಕುಸಿದು ಹೋಗ್ತಾ ಇದೆ. ಸ್ನೇಹಿತರೆ, ಇದು ಸಾಮಾಜಿಕ ಪರಿವರ್ತನೆ ಅಂದರೆ ಹಿಂಗೆ ಬರಬೇಕು. ಈಗ ಹೇಳ್ತಾ ಇದ್ದಾರಲ್ಲ ಮೋಗಿ ಇವರು. ಆನಂತರ ಈ ಗದಗಿನ ಇನ್ಸಿಡೆನ್ಸನ್ನು ನೀವು ಗಮನಿಸಿ, ಪ್ರೆಸ್ ಕ್ಲಬ್ಬಿನ ಮೇಲೇ ದಾಳಿ ಮಾಡಿದರು. ಇದರ ಹಿಂದಿನ ಉದ್ದೇಶ ಏನಂತ ಹೇಳಿದರೆ, ನಾವು ಎಲ್ಲೇ ಹೋದರೂ ಕೂಡ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಈಗ ಅದು ಅವರಿಗೆ ಆಗ್ತಾ ಇಲ್ಲ. ಯಾಕಂದರೆ ಇಷ್ಟು ದಿನ ಇವರು ಪತ್ರಕರ್ತರಿಗೂ ಕೂಡ ನಾವು ಭಾಳ ಸಾಚ, ನಾವು ಸತ್ಯ ಹರಿಶ್ಚಂದ್ರನ್ ತುಂಡು, ನಾವು ಅಭಿವೃದ್ಧಿ, ನಾವು ಹಂಗೆ ಮಾಡ್ತೇವೆ, ಹಿಂಗೆ ಮಾಡ್ತೇವೆ ಅಂತ ಹೇಳಿದ್ರಲ್ಲ. ಆಮೇಲೆ ಪತ್ರಿಕೆಯಲ್ಲಿ ಬರಲ್ಲದೇ ಇರೋ ಹಾಗೆ ಇದನ್ನು ಭಾಳ ಹಿಡಿತದಲ್ಲಿ ಇಟ್ಕೊಂಡು ಬಿಟ್ಟಿದ್ರು. ಈಗ ನಾವು ಪತ್ರಿಕಾಗೋಷ್ಠಿ ಅಂತ ಹೇಳಿದರೆ ಅವರು ಪ್ರಕಟಣೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅನೇಕ ಜನ ಮಾಡಲ್ಲ, ದೊಡ್ಡ ದೊಡ್ಡ ಪತ್ರಿಕೆದವ್ರ ಚಾನಲ್ ಅವರು, ಅದು ನಮಗೆ ಗೊತ್ತಿದೆ. ಆದರೂ ಕೂಡ ಅಲ್ಲಿರುವಂಥ ಪತ್ರಕರ್ತರ ಜೊತೆಗೆ ನೇರವಾದ ಸಂವಾದ ಆಗ್ತದೆ ನಮ್ಮದು. ಅದು ಇವರಿಗೆ ಧರ್ಮೋದ್ಯಮಿಗಳಿಗೆ, ನಕಲಿ ದೇವಮಾನ ಅವರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅದಕ್ಕೆ ನಿನ್ನೆ ಏನು ಪ್ಲ್ಯಾನ್ ಮಾಡಿದ್ರು, ನೇರವಾಗಿ ಪತ್ರಿಕಾಗೋಷ್ಠಿನೇ ಧ್ವಂಸ ಮಾಡಬೇಕು ಅಂತ ಹೇಳಿ ರೆಡಿಯಾಗಿದ್ರು. ಅಂದರೆ ಈಗ ನಾವು ಯಾವುದೇ ಜಿಲ್ಲೆಗೆ ಹೋಗಿ ತಾಲೂಕಿಗೆ ಹೋಗಿ ಪತ್ರಿಕಾಗೋಷ್ಠಿ ಕರಿಬೇಕಂದ್ರೆ ನಾವು ಪ್ರೆಸ್ ಕ್ಲಬ್ಬಿಗೆ ನಾವು ಅಪ್ಲಿಕೇಶನ್ ರಿಕ್ವೆಸ್ಟ್ ಕೊಡಬೇಕು. ಇವರು ಒಂದು ಭಯದ ವಾತಾವರಣ ನಿರ್ಮಾಣ ಮಾಡಿಬಿಟ್ರೆ, ಮಹೇಶ್ ಶೆಟ್ಟಿ ತಿಮ್ರೋಡಿ ಸೌಜನ್ಯ ಹೋರಾಟಗಾರರು ಬಂದರೆ ಪತ್ರಿಕಾಗೋಷ್ಠಿ ಬೇಡಪ್ಪ, ನಮಗೆ ಯಾಕೆ ಬಂದಲ್ಲ, ಯಾಕೆ ಸುಮ್ಮನೆ ನಮಗೆ ತಲೆಬಿಸಿ ಕಿರಿಕಿರಿ, ಇವ್ರಿಗೆ ಅನುಮತಿನೇ ಕೊಡಬಾರ್ದು ಅನ್ನುವಂತಹ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡುವಂಥ ಅತ್ಯಂತ ಕೆಟ್ಟ ಕೆಲಸವನ್ನು ನಿನ್ನೆ ಮಾಡೋದಕ್ಕೆ ಮಾಡಿದರು. ಆದರೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಗದಗ ಅಲ್ಲಿರುವಂತಹ ಪತ್ರಿಕಾ ಭವನದ ಎಲ್ಲ ಪ್ರಜ್ಞಾವಂತ ಪತ್ರಕರ್ತರಿಗೆ, ಹಿರಿಯ ಪತ್ರಕರ್ತರು ಬಹಳ ಪ್ರಜ್ಞೆಯಿಂದ ನಡ್ಕೊಂಡಿದ್ದಾರೆ. ಮತ್ತು ನಮಗೆ ಬಹಳಷ್ಟು ಅವರು ಏನೋ ಇಲ್ಲ ನಾವಿರ್ತೀವಿ ನಿಮ್ಮ ಪರವಾಗಿ ಅಂದರೆ ಏನು ನೋಡಿ, ಅದು ದೇವ್ರು ಹೆಂಗೆ ತೋರಿಸ್ತಾನೆ. ಅಲ್ಲಿ ಪತ್ರಕರ್ತರಿಗೆ ಇಲ್ಲ, ಅವರು ಅಭಿವೃದ್ಧಿ ಮಾಡ್ತಾರೆ, ಅವ್ರು ಯಾವ ಥರ ರೌಡಿಸಮ್ ಇಲ್ಲ, ನೀವು ಯಾಕೆ ಅವ್ರನ್ನ ಆಧಾರ ಇಲ್ಲದೇ ಆರೋಪ ಮಾಡ್ತೀರಿ ಅಂತ ಕೇಳಿದರು. ನೀವು ನೋಡಿ ಅದನ್ನು ಪ್ರೆಸ್ ಮೀಟಲ್ಲಿ. ಇವ್ರು ಏನು ರೌಡಿಸಮ್ ಮಾಡಕ್ಕೆ ಬಂದರು, ಆವಾಗ ಸ್ವತಃ ಅದೇ ಪತ್ರಕರ್ತರು ಹೇಳಿದರು, ಕರೆಕ್ಟಾಗಿ ಹೇಳಿದ್ರಿ ನೀವು ಗಿರೀಶ್ ಮಟ್ಟಣ್ಣವರೇ, ನಮಗೆ ಈಗ ಅನುಭವ ಆಯಿತು, ನೇರವಾಗಿ ನೋಡಿದ್ವಿ. ಪತ್ರಿಕಾಗೋಷ್ಠಿಗೆ ಬಂದು ಗಲಾಟೆ ಮಾಡುವಂಥವರು ಆ ಗ್ರಾಮದಲ್ಲಿರುವಂತಹ ಇವ್ರ ಕಡೆಯಿಂದ ಸಾಲ ತಗೊಂಡಂತಹ ಒಬ್ಬ ಬಡ ರೈತ, ಬಡ ಕೂಲಿ ಕಾರ್ಮಿಕನ ಪರಿಸ್ಥಿತಿ ಇನ್ನೇನಾಗಿರಬಾರ್ದು. ಇದನ್ನು ಯೋಚನೆ ಮಾಡಿ. ಈ ದೇಶದ 4ನೇ ಸ್ತಂಭದ ಮೇಲೇ ದಾಳಿ ಮಾಡಿದ್ದಾರೆ. ಇವರಿಗೆ ಕಾನೂನು, ಸಂವಿಧಾನದ ಬಗ್ಗೆ ಏನೂ ಗೌರವ ಇಲ್ಲ. ಈ ಹಿಂದೆನೂ ಕೂಡ ಅದೇ ರೀತಿ ಮಾಡಿಕೊಂಡ್ರು. ಆನಂತರ ಇದ್ರ ಮುಖಾಂತರ ನಮಗೆ ಭಯ ಬೀಳಿಸ್ಬಿಡ್ಬೇಕು, ನಮಗೇನೋ ಅಪಚಾರ ಮಾಡಿ ಅವಮಾನ ಆಯಿತು ಅಂತ. ಒಂದು ತಿಳ್ಕೊಂಡ್ಬಿಡಿ, ಭಂಡಾರ ಹಚ್ಕೊಂಡಿದ್ದೀನಿ, ನಾನು ಕುಂಕುಮ ಹಚ್ಕೊಂಡಿದ್ದೀನಿ, ಎಲ್ಲವನ್ನೂ ದೇವರಿಗೆ ಬಿಟ್ಟವ್ರು ನಾವು. ಮಹೇಶ್ ಶೆಟ್ಟರು ಕೂಡ ಹಾಗೆ, ನಮ್ಮ ಎಲ್ಲ ಸೌಜನ್ಯ ಹೋರಾಟಗಾರರು ಹಾಗೆ. ಮಾನ ಆದರೆ ನಾವು ಹಿಗ್ಗಲ್ಲ, ಅಪಮಾನ ಆದರೆ ಕುಗ್ಗಲ್ಲ, ಎಲ್ಲ ಅವನಿಗೆ ಬಿಟ್ಟುಬಿಟ್ಟಿದ್ದೀವಿ. ಹೀಗಾಗಿ ನಿಮ್ಮ ಈ ತಂತ್ರಗಾರಿಕೆ ಇದೆಯಲ್ಲ, ಅವು ಯಾವ ವರ್ಕೌಟ್ ಆಗಲ್ಲ. ಈ ದಣಿಗಳು ಏನು ಧರ್ಮೋದ್ಯಮಿಗಳು, ನಕಲಿ ದೇವಮಾನವನ ಈ
ಕ್ರಿಮಿನಲ್ ಬ್ರೈನ್ ಇದೆಯಲ್ಲ, ಅವ್ರ ತಮ್ಮಂದು ರೇಪಿಸ್ಟ್ ತಮ್ಮ, ಅವ್ರ ತಮ್ಮನ ಮಕ್ಕಳದು ಈ ಬ್ಲ್ಯಾಕ್ ಮನಿ ತಜ್ಞ ಇದಾನಲ್ಲ ಅನಿಲಂದ, ಅವ್ರು ಯಾವ ಕೂಡ ವರ್ಕೌಟ್ ಆಗಲ್ಲ. ನೀವೆಷ್ಟೇ ಅಪಮಾನ ಮಾಡಿದರೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನಮಗೆ ಗೊತ್ತಿದೆ ನಾವು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂಥೇಳಿ. ರೈತ ಸಂಘದ ಮುಖಂಡರು ಹೇಳಿದರು. ಇದನ್ನು ನಾನು ವಿವರಣೆ ಕೊಡಲೇಬೇಕು, ಸ್ವಲ್ಪ ಲಾಂಗ್ ಆಗ್ತಾಯಿದೆ, ದಯವಿಟ್ಟು ಕ್ಷಮಿಸ್ರಿ. ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ಗದಗನಲ್ಲಿ ನಮಗೆ ವಿಜಯ್ ಕುಮಾರ್ ಸುಂಕದ ಅಂಥೇಳಿ ರೈತ ಮುಖಂಡರು ಮತ್ತು ಪ್ರಾಮಾಣಿಕವಾಗಿ ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಅವರು. ನಮ್ಮ ಯಾದಗಿರಿಯಲ್ಲಿನೂ ಕೂಡ ಮತ್ತು ಉತ್ತರ ಕರ್ನಾಟಕದ ಬೇರೆ ಬೇರೆ ಇದರಲ್ಲಿ ರೈತ ಸಂಘದ ಒಳ್ಳೆ ಚಟುವಟಿಕೆಗಳು ನಡೆದಿದೆ. ಅವರಿಗೆ ಎಲ್ಲರಿಗೂ ಕೂಡ ರೈತರಿಗಿರುವಂಥ ಕನ್ಸರ್ನ್ ಏನಂತ ಹೇಳಿದರೆ, ಈ ಮೈಕ್ರೋ ಫೈನಾನ್ಸ್ನವರು ಬೇರೆ ಬೇರೆ ಎಲ್ಲರೂ ಕೂಡ ಬೇರೆ ಬೇರೆ ಬ್ಯಾಂಕಿನ ಸಾಲ ತೊಗೊಂಡಿರ್ತಾರೆ. ರಿಕವರಿ ಮಾಡೋಕ್ಕೆ ಬಂದಾಗ ಪಾಪ ಟ್ರ್ಯಾಕ್ಟರ್ನು ಕೂಡ ಬಿಡಲ್ಲ. ನಾಳೆ ಒಂದು ವಾರ ಟೈಮ್ ಕೊಡಿ ಅಂತ ಹೇಳಿದರೆ ಟ್ರ್ಯಾಕ್ಟರ್ನು ಕೂಡ ತೊಗೊಂಡು ಹೋಗಿದ್ದು ನಾವು ಸ್ವತಃ ನೋಡಿದ್ದೀವಿ ಭಾಳಷ್ಟು ವರ್ಷದ ಹಿಂದೆ. ಈಗಲೂ ಕೂಡ ರೈತರು ಹೊಲಕ್ಕೆ ಹೋಗಬೇಕಾದ್ರೆ, ಬೈಕಲ್ಲಿ ಹೋಗಬೇಕಾದ್ರೆ, ಹೊಲಕ್ಕೆ ಹೋಗುವಂಥ ರೈತನ ತಡೆದು ಬೈಕನ್ನು ರಿಕವರಿ ಮಾಡ್ಕೊಂಡು ಹೋಗಿದ್ದಾರೆ. ನಾನೀಗ ಯಾವ ರೀತಿ ಆ ಗ್ಯಾಂಗ್ ಆಪರೇಟ್ ಮಾಡ್ತದೆ ಅನ್ನೋದನ್ನು ವಿಜಯ್ ಕುಮಾರ್ ಅವರ ಮುಖಾಂತರ, ರೈತರ ಮುಖಂಡ ವಿಜಯ್ ಕುಮಾರ್ ಅವರ ಮುಖಾಂತರ ಎಲ್ಲ ರೈತ ನಮ್ಮ ಬಾಂಧವರಿಗೆ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಏನಂತ ಹೇಳಿದ್ರೆ, ಈ ರಿಕವರಿ ಏಜೆಂಟ್ ಅಂತ ಏನಿರ್ತಾರಲ್ಲ, ಅದು ಒಂದೊಂದು ಹೋಬಳಿಗೆ ಒಂದಿರ್ತದೆ. ಏನಂತ ಹೇಳಿದ್ರೆ, ಅದು ಸ್ವಲ್ಪ ರೌಡಿಸಮ್ ಮಾಡೋರೇ ಇರ್ತಾರಲ್ಲಿ. ಬಜಾಜ್ ಫೈನಾನ್ಸ್ನವ್ರು ಹೇಳಿದರೆ ಅವರು, ಇವರು ಇನ್ನೊಬ್ಬದವ್ರು ಹೇಳಿದರೆ ಇವರು. ಈ SKDRDP ಧರ್ಮಸ್ಥಳದವ್ರು ಅವರು ಅದನ್ನು ಕ್ರಿಯೇಟ್ ಮಾಡಿದ್ರು, ಒಂದು ಬೆಳೆಸಿದ್ದಾರೆ, ಒಂದು ಟೀಮ್ ಅಂತ ಬೆಳೆಸಿದ್ದಾರೆ. ಯಾವುದೇ ಕಂಪನಿ, ಮೈಕ್ರೋ ಫೈನಾನ್ಸ್ ಕಂಪನಿ ರಿಕವರಿ ಮಾಡಕ್ಕೆ ಹೋಗಬೇಕಾದ್ರೆ ಅದೇ ಗ್ಯಾಂಗಿಗೆ ಹೇಳ್ತಾರೆ, ಒಂದು ಎರಡು ಗ್ಯಾಂಗ್ ಹೇಳ್ತಾರೆ. ನೀ ಅದೇ ಇಲ್ಲ ಇವತ್ತ, ಇಲ್ಲಪ್ಪ ಇನ್ನೊಬ್ಬಂಗೆ ಹೇಳ್ತೇನೆ ಅಂತೇಳಿ ಅವನು ಇನ್ನೊಬ್ಬನ ಶಿಫ್ಟ್ ಮಾಡ್ತಾನೆ. ಅಂದರೆ ಒಂದೇ ಗ್ಯಾಂಗ್, ಒಂದೇ ನೆಟ್ವರ್ಕ್ ಅದು. ಇದನ್ನು ಅರ್ಥ ಮಾಡ್ಕೋಬೇಕು. ಈಗ ಪ್ರತಿಯೊಬ್ಬ ರೈತರು ಕೂಡ ಯಾರು ಈ ರಿಕವರಿ ಏಜೆಂಟ್ ಅಂತ ಬರ್ತಾರೆ, ಭಯ ಪಡಬೇಕಾಗಿಲ್ಲ. ಯಾವ ಕಾರಣಕ್ಕೂ ಕೂಡ ನಿಮ್ಮ ಟ್ರ್ಯಾಕ್ಟರು, ಬೈಕು ಅಥವಾ ಈ ನಿಮ್ಮ ಟ್ರಾಲಿ, ಟ್ರೇಲರ್ ಯಾವುದನ್ನೂ ಕೊಡಬೇಡಿ. ಆ ನಂತರ ಆ ಥರ ರಿಕವರಿ ಮಾಡಬೇಕನ್ನೋದು ಈಗಲ್ಲ, 10 ವರ್ಷದ ಹಿಂದೆನೇ ಆದೇಶ ಆಗಿದೆ. ಈಗ ಅದಕ್ಕೆ ಮತ್ತೆ ಜೀವ ಬಂದಿದೆ ಆದೇಶಕ್ಕೆ ಸುಗ್ರೀವಾಜ್ಞೆಯಿಂದ. ಇದು ನಮ್ಮ ರೈತ ಸ್ನೇಹಿತರು, ರೈತ ಮುಖಂಡರು ಅರ್ಥ ಮಾಡ್ಕೋಬೇಕು. ಈ ಗ್ಯಾಂಗ್ ಏನಿದೆಯಲ್ಲ, ಅದನ್ನು ಆ್ಯಕ್ಚುಲಿ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ಅದು ಇಲ್ಲವೇ ಇಲ್ಲ. ಯಾರವ್ರು ಹಾಗೆ ದಬ್ಬಾಳಿಕೆ ಮಾಡಿ ರಿಕವರಿ ಮಾಡಕ್ಕೆ ಬರ್ತಾರೆ, ಅದರಲ್ಲಿನೂ ವಿಶೇಷವಾಗಿ ರೈತರ ಪೀಠೋಪಕರಣಗಳನ್ನ, ಟ್ರ್ಯಾಕ್ಟರನ್ನು, ಬೈಕನ್ನು, ಟ್ರೇಲರನ್ನು ತೊಗೊಂಡು ಹೋಗಕ್ಕೆ ಬರ್ತಾರೆ. ಹಂಗೆ ಹಾಗೇನೇ ಇಲ್ಲ. ಈಗ ಮತ್ತೆ ಅದಕ್ಕೆ ಜೀವ ಬಂದಿದೆ. ಇದನ್ನು ಅರ್ಥ ಮಾಡ್ಕೋಬೇಕು. ಆ ನಂತರ ರಿಕವರಿ ಔಟ್ಸೋರ್ಸ್ ಅಂತಾರೆ ಅದಕ್ಕೆ. ಇಲ್ಲಿ ಈ ಬ್ಯಾಂಕಿಗೆ ಒಂದು ಗ್ಯಾಂಗು, ಆ ಬ್ಯಾಂಕಿಗೆ ಒಂದು ಗ್ಯಾಂಗು ಅಂತ ಪ್ರತ್ಯೇಕ ಇರಲ್ಲ. ಒಂದು ಅಥವಾ ಎರಡು ಒಂದೇ ಒಂದು ನೆಟ್ವರ್ಕ್ ಇರ್ತದೆ. ಆ ನೆಟ್ವರ್ಕೇ ಆಪರೇಟ್ ಮಾಡ್ತದೆ. ಆ ನೆಟ್ವರ್ಕ್ ಮೇಲೇನೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈಗಿನ ಸುಗ್ರೀವಾಜ್ಞೆ ಆದೇಶ ಮಾಡಿದೆ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಸರ್. ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣಂತೆ. ನಾವು ವಿಜಯ್ ಕುಮಾರ್ ಅವ್ರ ಪಾಪ ಭಾಳ ಕಳಕಳಿಯಿಂದ ಕೇಳ್ಕೊಂಡ್ರು. ಅದನ್ನು ಮಾತಾಡೋಕೆ ಇಲ್ಲಿ ಹೊರಗೆ ಬಂದ ಮೇಲೆ ಮತ್ತೆ ಒಂದು ಇದನ್ನ ಸಭೆ ಸೇರಿ ನಾವು ಅದನ್ನೇ ಈ ರೈತರಿಗೆ ಏನು ಬೇರೆ ಬೇರೆ ಮೈಕ್ರೋ ಫೈನಾನ್ಸ್ಗಳಿಂದ ತೊಂದರೆ ಆಗ್ತಾ ಇದೆ ಅದರ ಬಗ್ಗೆನೂ ಚರ್ಚೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡಬೇಕು ಅಂತಲೂ ಕೂಡ ಇತ್ತು. ಅದಕ್ಕೆ ಅವಕಾಶನೇ ಮಾಡಿಕೊಡ್ಲಿಲ್ಲ ಅವರು. ಯಾಕಂದರೆ ಇದಕ್ಕೆ ಪ್ರತಿಯೊಂದಕ್ಕೂ ಕೂಡ ತರಬೇತಿ ಕೊಟ್ಟಂಥವರು ಈ ಧರ್ಮಸ್ಥಳ ಹೆಸರಿನ ಡ್ರಾಮಾಭಿವೃದ್ಧಿ ಯೋಜನೆ. ಅದು ಧಾರವಾಡದಲ್ಲಿ ಅದರದ್ದು ಹೆಡ್ ಕ್ವಾರ್ಟರಲ್ಲಿದೆ. ಯಾವ ರೀತಿ ವಸೂಲಿ ಮಾಡಬೇಕು, ಯಾವ ರೀತಿ ಕಿರುಕುಳ ಕೊಡಬೇಕು ಅಂತ ಹೇಳಿ ಎಲ್ಲ ಟ್ರೈನಿಂಗ್ ಕೊಡೋದೇ ಈ ಡ್ರಾಮಾಭಿವೃದ್ಧಿ ನಕಲಿ ದೇವಮಾನವ ಸೃಷ್ಟಿ ಮಾಡಿದಂತಹ ಈ ಸಂಸ್ಥೆ. ಇದನ್ನು ಅರ್ಥ ಮಾಡ್ಕೋಬೇಕೆಲ್ಲರೂ. ಇನ್ನು ಮೇಲೆ ಯಾರೂ ಹೆದರುವಂಗಿಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣಂತೆ. ರಕ್ಷಣಾ ವೇದಿಕೆದವರು ನಿನ್ನೆ ನಮ್ಮ ಪರವಾಗಿ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಕನ್ನಡ ಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು ಪ್ರತಿಯೊಬ್ಬರು ಕೂಡ ಒಗ್ಗಟ್ಟಾಗಿ ನಾವು ಕೆಲಸ ಮಾಡೋಣಂತೆ, ಹೋರಾಟ ಮಾಡೋಣಂತೆ. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವರೇನೋ ಒಂದಿಷ್ಟು ಜನ ಬಂದರು, ಗಲಾಟೆ ಮಾಡಿದರು, ಅವು ಯಾರು ಕೂಡ ನೊಂದಂಥವ್ರು ಅಲ್ಲ ಅಂತ ನಮಗೆ ಗೊತ್ತಿದೆ. ಯಾವ ಕಾರಣಕ್ಕೂ ಕೂಡ ನಮ್ಮನ್ನು ಕುಗ್ಸೋದಕ್ಕೆ ಆಗೋದಿಲ್ಲ. ಸೌಜನ್ಯ ಹೋರಾಟ ಇರೋದೇ ಹಾಗೆ, ಬರೀ ಪ್ರಚಾರಕ್ಕೋಸ್ಕರ ಅಲ್ಲ. ಅಪಪ್ರಚಾರ ಮಾಡಿದರೂ ಕೂಡ ಇನ್ನೂ ಜೋರಾಗಿ ನಾವು ಕೆಲಸ ಮಾಡ್ತೀವಿ. ಮಂಗಳೂರಿನಲ್ಲಿ 45,000 ನವೋದಯ ಸಂಘದ ಹಣ
SKDRDP ಲೆಟರ್ ಕೊಟ್ಟು ನೇರವಾಗಿ ಬ್ಯಾಂಕಿನಿಂದ ಅಕೌಂಟ್ನಿಂದ ಲೂಟಿ ಮಾಡಿದೆ. 45,000 ನೋಡಿ. ನವೋದಯ ಅಂತ ಹೇಳಿದರೆ ಅದು ಪ್ರತ್ಯೇಕ SHG ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಆದರೆ ಇವರು ತಮ್ಮ ಪ್ರಭಾವವನ್ನು ಬೆಳೆಸ್ಕೊಂಡು ನೇರವಾಗಿ SKDRDP ಲೂಟಿ ಮಾಡ್ತಾ ಇದೆ. ಇದನ್ನು ಜನ ಅರ್ಥ ಮಾಡ್ಕೋಬೇಕು. ಇಲ್ಲಿ ನಾವು ಡಿವೈಡ್ ಆಗಿ ಹೋಗಬಾರ್ದು. ಒಂದೇ ಕೊನೆಯದಾಗಿ ನಾನು ಹೇಳೋದು ಒಂದೇ, ಇದಕ್ಕೆ ಬೀಜ ಮಂತ್ರ ಅಂತ ಹೇಳಿದರೆ ಒಗ್ಗಟ್ಟು. ಗ್ರಾಮಸ್ಥರು ಒಗ್ಗಟ್ಟಾಗಬೇಕು. ಪ್ರತಿ ಮನೆಯವರು ಒಂದು ಮನೆಯಲ್ಲಿ ಒಗ್ಗಟ್ಟಿರಬೇಕು. ಹೇಳಿದರು, ಸರ್ ಹೆಣ್ಮಕ್ಳು ನಾವು ಡೈವರ್ಸ್ಗೆ ಹೋಗಲು ಸ್ಟೇಜಿಗೆ ಬಂದುಬಿಟ್ಟಿದ್ದೀವಿ ಸರ್ ಅಂತ ಹೇಳಿದರು. ಹೊಳಲು ಗ್ರಾಮದಲ್ಲಿ ಪಾಪ ಒಬ್ಬನು ಯುವಕ. ಹೆಂಡತಿ ಅಂದರೆ ಭಾಳ ಇಷ್ಟ ಸರ್ ನನಗೆ, ಆದರೆ ಹೆಂಡತಿನೇ ಕೆಡಿಸಿಬಿಟ್ಟೆ, ಅಂದರೆ ಮನಸ್ಸನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಒಗ್ಗಟ್ಟಾಗೋದು ಕಲಿಬೇಕು. ಸಂಘದವರು ಒಗ್ಗಟ್ಟಾಗಬೇಕು, ಸಂಘಗಳು ಒಗ್ಗಟ್ಟಾಗಬೇಕು, ಬೇರೆ ಬೇರೆ ಸಾಮಾಜಿಕ ಸಂಘಟನೆಗಳು ಒಗ್ಗಟ್ಟಾಗಬೇಕು. ರೈತ ಸಂಘ ಇರ್ಬೋದು, ದಲಿತ ಸಂಘಟನೆಗಳಿರ್ಬೋದು, ಕನ್ನಡ ಪರ ಸಂಘಟನೆಗಳಿರ್ಬೋದು, ಬೇರೆ ಬೇರೆ ಜಾತಿ ಸಮಾಜದ ಸಂಘಗಳಿರ್ಬೋದು, ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು. ಈಗ ಆ ಪ್ರಕ್ರಿಯೆ ಶುರುವಾಗಿದೆ. ಇವರ ಕೋಟೆ ಕಳಚ್ತಾ ಇದೆ. ಸುಳ್ಳಿನ ಕೋಟೆ ಜಾಸ್ತಿ ದಿನ ನಿಲ್ಲುವುದಿಲ್ಲ. ಆ ಸುಳ್ಳಿನ ಕೋಟೆ ಸತ್ಯದ ಹೊಡೆತದ ಮುಂದೆ ನುಚ್ಚು ನೂರಾಗ್ತಾ ಇದೆ. ಇನ್ನು ಮುಂದೆ ಇನ್ನೂ ಭಯಂಕರ ರೂಪದಲ್ಲಿ ಅವರು ಸೋಲನ್ನು ಎದುರಿಸ್ತಾರೆ. ಇದು ಸೌಜನ್ಯಳ ಶಕ್ತಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.